ಎಲ್ಲ ಸತ್ಯವು ತಂದಿದ್ದೀರಾ? ಕಣ್ಗಳ ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ವಾಕ್ಯಕ್ಕೆ ನೆರವಾಗೋಣ. ಸ್ತೋತ್ರಕರ್ತನೆ, ಸ್ತೋತ್ರಪ್ಪ. ವಾಕ್ಯವಾಗಿರುವ ಯೇಸಯ್ಯ, ಸಾಕ್ಷಿಯದ ಮಕ್ಕಳು ಸಾಕ್ಷಿಯಲ್ಲಿ ನೆಲೆಗೊಳ್ಳುವಂತೆ ನಿನ್ನ ದಾಸನ ಮರೆಸಿ ವಾಕ್ಯದ ಎಲ್ಲರನ್ನು ಬಲಪಡಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಶುಭವನ್ನು ಕೊಡ್ತೇನೆ. ಯಾರಾಧನೆಗೆ ಬಂದಿರುವಂಥ ಪ್ರತಿಯೊಬ್ಬರು ವಾಕ್ಯದ ಮೇಲೆ ಗಮನ ಇಡಿ. ಒಂದು ವಿಶೇಷವಾದ ವಿಷಯವನ್ನು ದೇವರು ತಿಳಿಸ್ತಾರೆ. ಒಬ್ಬ ವ್ಯಕ್ತಿಯೊಬ್ಬ ನಿಂತ್ಕೊಂಡು, ಅಂದರೆ ಒಬ್ಬ ಸೇವಕ ನಿಂತ್ಕೊಂಡು ಮಾತನಾಡ್ತಿದ್ರೆ ಆತನ ಸಿದ್ಧಾಂತ ಯಾವುದು, ಆತನ ಡಿನಾಮಿನೇಷನ್ ಯಾವುದು, ಆತನ ಚರ್ಚೆ ಯಾವುದು, ಆತನ ಮಿನಿಸ್ಟ್ರಿ ಯಾವುದು ಅಂತ ಎಂದು ನೋಡ್ತಾರೆ. ನೋಡಬೇಕಾಗಿದ್ದು ಅದಲ್ಲ. ಆ ನಿಂತು ಮಾತನಾಡುವಂಥ ಸೇವಕ ವಾಕ್ಯದ ಪ್ರಕಾರ ವಾಕ್ಯನ ಕೊಡ್ತಾ ಇದ್ದಾರ. ಆತ ನಿಂತು ಮಾತನಾಡುವಾಗ ನಾವು ಭಕ್ತರಾಗ್ತಿದ್ದೀವ? ಆತ ನಿಂತು ಮಾತನಾಡುವಾಗ ನಮ್ಮಲ್ಲಿರುವಂಥ ಮುಳ್ಳಿನ ಸ್ವಭಾವಗಳು ನೀಗ್ತಾ ಇದೆಯಾ? ಆತ ನಿಂತು ಮಾತನಾಡುವಾಗ ನಾವು ದೇವರಿಗೆ ಅನುಕೂಲವಾಗಿ ಇನ್ನೂ ಹತ್ರ ಮಾರ್ಪಡ್ತಿದ್ದೀವ? ಅದನ್ನು ಚೆಕ್ ಮಾಡಬೇಕು. ಆತನು ಮಾತನಾಡ್ತಿರುವ ಆತ್ಮಗಳ ರಕ್ಷಣೆ ಆಗ್ತಾ ಇದೆಯಾ? ಅದನ್ನು ನೋಡಬೇಕು. ಆತನು ಮಾತನಾಡುವಾಗ ಸುವಾರ್ತೆಗಿರುವ ತಡೆಗಳು ನೀಗ್ತಾ ಇದೆಯಾ, ಮುರಿಯಲ್ಪಡ್ತಾ ಇದೆಯಾ ಅಂತ ನೋಡಬೇಕು. ನಾವು ಪ್ರಾರ್ಥನಾ ವೀರಗಳಾಗ್ತಿದೀವ, ಪ್ರಾರ್ಥನಾ ವೀರಾಂಗಣಿಗಳಾಗ್ತಿದೀವ ಅಂತೇಳಿ ನಾವು ನೋಡಬೇಕು. ಆ ಸೇವಕನ ಸಿದ್ಧಾಂತನ ನೋಡಬಾರದು. ಇವತ್ತು ರಕ್ಷಣೆ ಎಂಬುದು ಸಿದ್ಧಾಂತವಲ್ಲ, ರಕ್ಷಣೆ ಎಂಬುದು ಪ್ರತ್ಯಕ್ಷತೆ. ಮನೋನೇತ್ರಗಳು ತೆರೆಯಲ್ಪಟ್ಟು ಮಂಕಾದ ಮನಸ್ಸುಗಳು ತೆರೆಯಲ್ಪಡಬೇಕು. ಆತನೇ ದೇವರೆಂದು ಪ್ರತ್ಯಕ್ಷತೆ ಉಂಟಾದಾಗ ನಮಗೆ ರಕ್ಷಣೆ ಉಂಟಾಗುತ್ತದೆ ಎಂಬ ತಿಳುವಳಿಕೆ ನಮಗೆ ಬರಬೇಕು. ನಮಗಾಗಿಯೇ ಶಿಲುಬೆ ಮೇಲೆ ಮರಣ ಹೊಂದಿದವರು ಎಂಬ ಮಾತಿನಲ್ಲಿ ಆ ರಕ್ಷಣೆ ನಮಗೆ ದೊರೆಯುತ್ತೆ. ರಕ್ಷಣೆ ಎಂಬುದು ಸಿದ್ಧಾಂತವಲ್ಲ, ರಕ್ಷಣೆ ಎಂಬುದು ಸಿದ್ಧಾಂತವಾಗಿ ಬದಲಾಯಿಸಬಾರದು. ರಕ್ಷಣೆಯನ್ನು ನಂಬಿಕೆಯಿಂದ ಪಡೆದುಕೊಳ್ಳಬೇಕು. ಆ ರಕ್ಷಣೆಯನ್ನು ಸಿದ್ಧಾಂತವಾಗಿ ಬದಲಾಯಿಸಿದ ಕಾರಣ ಇವತ್ತು ಲೋಕಕ್ಕೆ ರಕ್ಷಣೆ ಆಗ್ತಾ ಇಲ್ಲ. ಒಬ್ಬ ವ್ಯಕ್ತಿಯ ಸಿದ್ಧಾಂತವಾಗಿ ಹೋಗಿದೆ ಇವತ್ತು ರಕ್ಷಣೆ. ಹೇಳಿ, ಹೃದಯದಲ್ಲಿ 3 ಭಾಗ ನಾವು ಮಾಡ್ಕೊಳ್ಬೇಕು. ಹೃದಯವನ್ನು ಏನು ಮಾಡಬೇಕು? 3 ಭಾಗ ಮಾಡ್ಕೋಬೇಕು. ಯಾಕಂದರೆ ಮೋಶೆಗೆ ದೇವರು ಹೇಳ್ತಾರೆ ಪ್ರತ್ಯಕ್ಷ ಗುಡಾರ ಕಟ್ಟು ಅಂತ ಹೇಳ್ತಾರೆ. ಅದರಲ್ಲಿ ತುಂಬ ಪ್ರಧಾನವಾದದ್ದು ಯಾವುದು ಅಂತ ಹೇಳಿದ್ರೆ ಪ್ರಾಕಾರ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಪ್ರಾಕಾರ ಅಂದರೆ ಆ ಪ್ರಾಕಾರ ಎಲ್ಲಿ ಏನು, ಅಲ್ಲಿ ಯಾರು ಬರಬೇಕು ಅಲ್ಲೇ ಬರಬೇಕು. ಅಂದರೆ ಇವತ್ತು ಒಬ್ಬ ಮನುಷ್ಯ ತನ್ನ ಹೃದಯದಲ್ಲಿ ಪ್ರಾಕಾರ ಅಂತ ಹೇಳಿದ್ರೆ ಆ ಪ್ರಾಕಾರದ ಹೊರಗೆ ಅವನ ಬಂಧುಗಳಿರಬೇಕು, ಸ್ನೇಹಿತರಿರಬೇಕು, ಯಾರೇ ಆದರೂ ಸರಿ ಆ ಪ್ರಾಕಾರದ ಹೊರಗೆ ಅವನಿರಬೇಕು. ಅದೇ ಪರಿಶುದ್ಧ ಸ್ಥಳ ಅಂತ ಹೇಳುವಾಗ ಆ ಪರಿಶುದ್ಧ ಸ್ಥಳದಲ್ಲಿ ನಿನ್ನನ್ನು ಆತ್ಮಿಕತೆ ನಡೆಸುವಂಥ ಯಾಜಕ ಅಥವಾ ಬೋಧಕನು ಇರಬೇಕು. ಆಗಲೇ ನೀನು ಉರಿಯುವ ಜ್ವಾಲೆ ಆಗ್ತೀಯ, ದೇವರನ್ನ ಮಹಿಮೆ ಪಡಿಸ್ತೀಯ, ದೇವರನ್ನ ಸ್ತುತಿಸ್ತೀಯ. 3ನೇ ಭಾಗ ಅತಿ ಪರಿಶುದ್ಧ ಸ್ಥಳ. ಆ ಅತಿ ಪರಿಶುದ್ಧ ಸ್ಥಳದಲ್ಲಿ ನಿನ್ನ ದೇವರು ಮಾತ್ರ ಇರಬೇಕು. ಹಲ್ಲೆಲೂಯಾ. ಅದರ ಗುರುತೆ ಪ್ರಾಕಾರ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ನೀನು ನಿನ್ನ ಪ್ರಾಕಾರದಲ್ಲಿ ಯಾರನ್ನ ಎಲ್ಲಿಡಬೇಕು ಅದನ್ನು ತಿಳ್ಕೊಂಡು ಪರಿಶುದ್ಧ ಸ್ಥಳದಲ್ಲಿ ನೀನು ನಿನ್ನ ಯಾಜಕನೊಂದಿಗೆ ಆ ವಾಕ್ಯಗಳೊಂದಿಗೆ ನೀನು ಬೆರೆತು ಉರಿಯುವ ಜ್ವಾಲೆ ಆದಾಗ ಅತಿ ಪರಿಶುದ್ಧ ಸ್ಥಳದಲ್ಲಿ ನೀನು ನಿನ್ನ ದೇವರು ಮಾತ್ರ ಇದ್ರೆ ಎಷ್ಟು ಅದ್ಭುತ ಅಂದರೆ ನೀನು ಆ ದೇವರಿಗೆ ಹತ್ತಿರವಾಗ್ತೀಯ. ಹಲ್ಲೆಲೂಯಾ. ಮುಖ್ಯವಾಗಿ ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ಯಾರಿಗೆ ನಾವು ಸ್ಥಾನ ಕೊಡಬೇಕು? ಮೊದಲನೇ ಸ್ಥಾನ. ವಾಗ್ದಾನ ಏನಂತ ಹೇಳಲ್ಪಟ್ಟಿದೆ? ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ರೋಮಾಪುರದವರಿಗೆ 12:21 ವಾಕ್ಯವನ್ನು ಈ ಸರಿ ನಮಗೆ ದೇವರು ವಾಗ್ದಾನ ಕೊಟ್ಟರು. ಪೌಲನು ಇನ್ನೂ ಕೆಲವು ಮಾತುಗಳನ್ನ ಬರೀತಾನೆ ಆ ಅಧ್ಯಾಯದಲ್ಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ಕೆಲವು ಮಾತುಗಳನ್ನ ಬರೀತಾರೆ. ಅದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ. ಒಂದು ಅದ್ಭುತವಾದ ಮಾತುಗಳನ್ನ ಅದರಲ್ಲಿ ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ 12ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಮಾತುಗಳನ್ನ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ 9ನೇ ವಾಕ್ಯದಿಂದ ಓದ್ತೀನಿ ಕೇಳಿ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ನೀವು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು ಅಂತ ಹೇಳುವಾಗ ಹೇಗಿರಬೇಕು ಅಂತ ಹೇಳ್ತಾ ಇದ್ರೆ ನಿನ್ನ ಪ್ರೀತಿಯು ನಿಷ್ಕಪಟವಾಗಿರಲಿ. ಇವತ್ತು ಕಪಟ ಪ್ರೀತಿ ಬಹಳವಾಗಿದೆ. ಮುಂದೆ ಚೆನ್ನಾಗಿ ಮಾತನಾಡ್ತಾರೆ. 32 ಅಲ್ಲ ನಮಗಿರೋದು ಮನುಷ್ಯರಿಗೆ, ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ವಯಸ್ಸಾದ್ಮೇಲೆ ಕಡಿಮೆ ಆಗುತ್ತೆ ಬಿಡಿ. ಆದರೆ ಆ 32 ಕಾಣಿಸುತ್ತರ ಕ್ಲೋಸ್ ಅಪ್ ಥರ ನಮಗೆ ಒಳ್ಳೆ ನಗು ಮುಖದಿಂದ ನಮ್ಮ ಹತ್ರ ಏನು ಹೇಳ್ತಾರೆ, ಪ್ರೈಸ್ ಲಾರ್ಡ್ ಹೇಳ್ತಾರೆ. ಆದರೆ ಒಳಗಡೆ ಅಷ್ಟು ವಿಷ, ನಮ್ಮ ಮೇಲೆ ಅವರಿಗೆ ವಿಷ. ಆ ನಿಷ್ಕಪಟವಾದ ಪ್ರೀತಿ ಇರಬೇಕು, ಕಪಟ ಪ್ರೀತಿ ನಮ್ಮಲ್ಲಿ ಇರಬಾರ್ದು.
ನೋಡಿ, ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಇದನ್ನು ಮುಖ್ಯವಾಗಿ ಪೌಲನು ರೋಮ ಪಟ್ಟಣಕ್ಕೆ ಬರೆಯುವಾಗ ವಿಶ್ವಾಸಿಗಳಿಗೆ ಹೇಳ್ತಾನೆ, ಕ್ರೈಸ್ತರಿಗೆ ಹೇಳ್ತಾನೆ. ಏನಂತ ಮೇಲೆ 12ನೇ ಮೇಲೆ ಹೇಳ್ತಾನೆ ನೋಡಿ, ದೇವ ಜನರು ನಡೆದುಕೊಳ್ಳಬೇಕಾದ ರೀತಿಯಿಂದ ಬರೆಯಲ್ಪಟ್ಟಿದೆ. ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮುಖ್ಯವಾಗಿ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಕ್ರೈಸ್ತರು ಹೆಂಗಿರ್ಬೇಕಂದ್ರೆ ಮಾನ ಮರ್ಯಾದೆ ತೋರಿಸೋದ್ರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಬೇಕು. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ. ತುಂಬ ಹುಷಾರಾಗಿರ್ಬೇಕು, ನಾವು ಎಚ್ಚರಿಕೆಯಿಂದ ಇರಬೇಕು. ಜಾಗೃತದೇನು? ಎಚ್ಚರಿಕೆ. ಟ್ರಾನ್ಸ್ಫರ್ ಮೇಲೆ ಒಂದು ಇದಾಕಿರ್ತಾನೆ 11,000 ವಾಟ್ಸ್ ಹತ್ರ. ಅದ್ರ ಅರ್ಥ ಏನು? ಹೋಗಿ ತಪ್ಕೊಂತ ಅರ್ಥ ಏನು? ಮುಟ್ಟಬೇಡಿ, ಜಾಗ್ರತೆ ವಹಿಸಿ ಅಂತ ಹಾಕಿದ್ದಾನೆ. ಹಾಗೆ ಒಬ್ಬ ಕ್ರೈಸ್ತ ವಿಶ್ವಾಸಿ ಜಾಗ್ರತೆ ವಹಿಸಬೇಕು. ಶತ್ರು ನಿನ್ನ ಮುಟ್ಟೋದಕ್ಕೆ ಭಯ ಪಡಬೇಕು. ನೀನು 11,000 ವಾಟ್ಸ್ ಆಗಿ ಉರಿತಾ ಇರಬೇಕು ವಾಕ್ಯದಿಂದ. ಎಮ್ಮಾಹು ಅನ್ನೋ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ಅವರಿಬ್ಬರು ನಡೆದುಕೊಂಡು ಹೋಗುವಾಗ ಅವರ ಜೊತೆ ನಡಿಬೇಕಾದ್ರೆ ಅವರ ಹೃದಯಗಳು ಕುದಿಯಿತು ಅಂತೇಳಿ ವಾಕ್ಯ ಒಳಪಡ್ತಾ ಇದೆ. ಅವ್ರ ಹೃದಯ ಏನಾಗಿತ್ತಂತೆ? ಕುದಿಯಿತು. ಅಂದರೆ ದೇವರೊಂದೇ ಮಾತನಾಡ್ತಾ ಹೋಗ್ತಾ ಇದ್ರೆ ಅವ್ರಿಗೆ ಆ ಬೆಂಕಿಯ ಅನುಭವ ಆಯಿತು. ಇವತ್ತು ನನ್ನ ಮಧ್ಯದಲ್ಲಿ ದೇವರ ವಾಕ್ಯವು ಬಂದಾಗ ನೀನು ಉರಿಯುವ ಜ್ವಾಲೆ ಆಗಲಿ. ಹಲ್ಲೆಲೂಯಾ. ಆಗಲೇ ಈಗ ಯೋಚನೆ ಮಾಡಿ ನೋಡಿ, ನಮ್ಗೆಲ್ರಿಗೂ ಒಲೆಯ ಅನುಭವ ಇದೆ. ಸೌದೆ ಒಲೆ ಅನುಭವ ಇದೆಯಲ್ಲ. ಸೌದೆ ಒಲೆ ಉರಿತಾ ಇದ್ರೆ ಯಾವುದೇ ವಿಷಕ್ರಿಮಿಗಳು, ಹುಳ ಉಪಟ ಏನಾರು ಹತ್ರ ಬರ್ತಾವ? ಹಾವು ಬರ್ತಾವ? ಅದೇ ಆರೋದ್ಮೇಲೆ ಬೂದಿ ಮೇಲೆ ಏನಾಗುತ್ತೆ? ಎಲ್ಲ ಬಂದು ಉರಿಯೋವರೆಗೂ ಏನಾಗಲ್ಲ, ಯಾವುದೂ ಬರಲ್ಲ. ವಿಶೇಷವಾಗಿ ನಾನು ಹೆಣ್ಮಕ್ಳಿಗೆ ಹೇಳ್ತೀನಿ, ಸ್ತ್ರೀಯರಿಗೆ ಹೇಳ್ತೀನಿ, ಮದುವೆ ಆಗಿರಲಿ ಆಗದೆ ಇರಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಹೆಣ್ಣು ಮಕ್ಕಳು ಉರಿಯುವ ಜ್ವಾಲೆಯಾಗಿರಬೇಕು. ಹಲ್ಲೆಲೂಯಾ. ತಂದೆ ಯಾರು? ಚಿಕ್ಕಪ್ಪ ಯಾರು? ಮಾವ ಯಾರು? ಅಣ್ಣ ಯಾರು? ತಮ್ಮ ಯಾರು? ಫ್ರೆಂಡ್ ಯಾರು? ಎಲ್ಲ ಪುರುಷರ ಒಂದು ಆ ಸ್ವಭಾವನ ತಿಳಿದವರಾಗಿ ಉರಿಯುವ ಜ್ವಾಲೆಯಾಗಿರ್ಬೇಕು ಹೆಣ್ಮಕ್ಳು. ಹಲ್ಲೆಲೂಯಾ. ಎಲ್ಲರ ಹತ್ರ ಒಂದೇ ಸಮ ಇರಲ್ಲ. ತಂದೆ ಮಾತ್ರ ತಂದೆನ. ಹಲ್ಲೆಲೂಯಾ. ಆದರೆ ಇವತ್ತು ತಂದೆನ ಕೊಚ್ಚಪಡಿಸುವಂಥ ಕೆಲವು ತಂದೆಗಳು ಬಂದುಬಿಟ್ಟಿದ್ದಾರೆ ಭೂಮಿ ಮೇಲೆ. ನತದೃಷ್ಟ ಅದು ನಮಗೆ ದರಿದ್ರತನ. ಅದನ್ನು ಬಿಟ್ಟಾಕೋಣ. ಆದರೆ ವಿಶ್ವಾಸಿಗಳಿಗೆ ದೇವರು ಹೇಳುವಂಥ ಮಾತು, ನೀವು ಹೇಗಿರಬೇಕು ಅಂದರೆ ಜಾಗ್ರತೆ ಇರಬೇಕಾದಲ್ಲಿ ಆಲಸ್ಯವಾಗಿರಬಾರ್ದು. ಅಂದರೆ ಲೇಸಿನೆಸ್ ಇರಬಾರ್ದು, ನಮಗೆ ಅಸಡ್ಡೆ ಇರಬಾರ್ದು. ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ. ಹಲ್ಲೆಲೂಯಾ. ದೇವರ ಕೆಲಸ ಮಾಡ್ಬೇಕು ನೀವು. ಎಲ್ಲ ವಿಧವಾದದ್ದು ಒಂದು ಹೇಳ್ತೀನಿ ತಿಳ್ಕೊಳ್ಳಿ. ದೇವರೊಂದು ಉಪಮಾನ ಹೇಳ್ತಾರೆ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಗಾದಿಂದ ಇಟ್ಕೊಳ್ಬೋದು. ತೋಟಕ್ಕೆ ಕೆಲಸಕ್ಕೆ ಕರೀತಾರೆ. 6 ಗಂಟೆಗೆ ಬಂದವನಿಗೂ ಸಂಜೆ 5 ಗಂಟೆಗೆ ಬಂದವನಿಗೂ ಒಂದೇ ಕೂಲಿ. ಏನಕ್ಕೆ ಹೇಳಿದ್ರು ಆ ಮಾತು? ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನೀನು ರಕ್ಷಣೆ ಹೊಂದಿದ ಮೇಲೆ ನೀನು ಯಾವ ವಯಸ್ಸಿನಲ್ಲಿ ಹೊಂದುತ್ತೀಯೋ, ಅವರು ಸೀನಿಯರ್ ಸೇವಕರು, ಸೀನಿಯರ್ ವಿಶ್ವಾಸಿಗಳು, ಅವ್ರಿಗೆ ಹೆಚ್ಚಾಗಿ ದೇವರು ಕೊಡ್ತಾರೆ. ನನಗೆ ಎಲ್ರಿಗೂ ಒಂದೇ. ಅದರ ಅರ್ಥನೇ ಇಲ್ಲಿ ಹೇಳ್ತಾರೆ, ಹೇಗೆ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಆಸಕ್ತ ಚಿತ್ತರಾಗಿದ್ದು ಎಲ್ರಿಗೂ ಒಂದೇ ಕೂಲಿ. ಸೊ ನಾವೇನು ಮಾಡಬೇಕು? ಸೇವೆ ಮಾಡೋದು. ಇನ್ನೊಂದು ದೇವರ ಮಾತಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಇವತ್ತು ಅಣ್ಣ ತಮ್ಮಂದಿರಂತೆ ನಾವೊಬ್ಬರನ್ನ ಪ್ರೀತಿಸುವರಾಗಿ ಮಾನ ಮರ್ಯಾದೆ ತೋರಿಸುವುದರಲ್ಲಿ ಜಾಗ್ರತೆ ವಹಿಸಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆನ ಮಾಡಬೇಕು. ಇವತ್ತೊಂದು ಮುಖ್ಯವಾದ ವಿಷಯ ದೇವರು ತಿಳಿಸ್ತಾರೆ. ಯಾಕಂದರೆ ಕೆಟ್ಟತನಕ್ಕೆ ಸೋತು ಹೋಗದೆ ನಾವೇನು ಮಾಡಬೇಕು? ಒಳ್ಳೆತನದಿಂದ. ಅಂದರೆ ಇವತ್ತು ಶಾರೀರಿಕವಾಗಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನಮ್ಮ ಸುತ್ತಲೂ ಏನೇನೋ ಕೆಟ್ಟದ್ದು ನಡೀತಾ ಇದೆ, ಅವ್ರಿಗೆ ನಾವು ಒಳ್ಳೆತನ ಮಾಡಬೇಕು ಅಂತೇಳಿ. ಆತ್ಮಿಕವಾದದ್ದು ಕೆಲವಿದೆ. ಅದಕ್ಕೇ ಇವತ್ತು ವಿಷಯಗಳನ್ನ ನಿಮಗೆ ನಾನು ಹೇಳಕ್ಕೆ ಬಂದಿದ್ದೀನಿ. ನಮ್ಮ ಇಡೀ ಪ್ರಪಂಚ ಪೂರ್ತಿಯಾಗಿ 45,000 ಕ್ರಿಶ್ಚಿಯನ್ ಡಿನಾಮಿನೇಷನ್ ಇದೆಯಂತೆ. ಎಷ್ಟು? 45,000 ಡಿನಾಮಿನೇಷನ್ ಅಂದರೆ ಪಂಗಡಗಳು. ಎಷ್ಟು? 45,000. ಬೈಬಲ್ ಒಂದೇ ರೀ, ಆದರೆ
ಪಂಗಡಗಳು ಎಷ್ಟಿದೆ? 45,000. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಎಷ್ಟು ಡಿನಾಮಿನೇಷನ್ ಇದೆ ಅಂತ ಹೇಳಿದ್ರೆ ಕ್ಲಿಯರಾಗಿ ಪಿಕ್ಚರ್ ಕೊಡುತ್ತೆ. ಇವತ್ತು ಅದನ್ನು ಹೇಳ್ತೀನಿ, ಮೊದಲನೇ ಸ್ಥಾನ ಇರೋದು ಕೆಥೋಲಿಕ್. ಯಾರು? ಕೆಥೋಲಿಕ್. ಕೆಥೋಲಿಕ್ನಲ್ಲಿ ಕಂಪೋಸ್ಡ್ ಆಫ್ ರೋಮನ್ ಕೆಥೋಲಿಕ್ ಚರ್ಚ್ ಅಂತ ಒಂದಿದೆ, ಆಮೇಲೆ ಈಸ್ಟರ್ನ್ ಕೆಥೋಲಿಕ್ ಚರ್ಚ್ ಅಂತ ಇದೆ. ನೆಕ್ಸ್ಟ್ ಪ್ರಾಟೆಸ್ಟೆಂಟ್ ಅಂತ ಬರುತ್ತೆ. ಈ ಪ್ರಾಟೆಸ್ಟಲ್ಲಿ ಬ್ಯಾಪ್ಟಿಸ್ಟ್ ಬರ್ತಾರೆ, ಮೆಥಡಿಸ್ಟ್ ಬರ್ತಾರೆ, ಲೂಥರನ್ ಬರ್ತಾರೆ, ಪ್ರೆಸ್ಬಿಟೇರಿಯನ್ ಅಂತ ಹೇಳಿ ಬರ್ತಾರೆ. ಈಸ್ಟರ್ನ್ ಆರ್ಥೋಡಾಕ್ಸ್ ಅಂತ ಇದ್ದಾರೆ, ಅದರಲ್ಲಿ ಗ್ರೀಕು, ರಷ್ಯನು, ಸರಾಬಿಯನ್ ಆರ್ಥೋಡಾಕ್ಸ್ ಅವರು ಬರ್ತಾರೆ. ಓರಿಯೆಂಟಲ್ ಆರ್ಥೋಡಾಕ್ಸ್ ಅಂತ ಬಂದಾಗ ಕಾಪ್ಟಿಕ್, ಸಿರೈಕ್, ಅಮೇರಿಕನ್ ಆರ್ಥೋಡಾಕ್ಸ್ ಚರ್ಚ್ ಅಂತ ಕೆಲವರು ಬರ್ತಾರೆ. ರಿಸ್ಟೋರೇಷನ್ ಬರುವಾಗ ಜೆಹೋವಾ ವಿಟ್ನೆಸ್ ಬರ್ತಾರೆ. ಚರ್ಚ್ ಆಫ್ ದಿ ಈಸ್ಟ್ ಅಂತ ಬರುವಾಗ ಈಸ್ಟರ್ನ್ ಕ್ರಿಸ್ಟಿಯಾನಿಟಿ, ಅಸೇರಿಯನ್ ಕ್ರಿಶ್ಚಿಯನ್ ಈಸ್ಟ್ ಅಂತೇಳಿ ಬರುತ್ತೆ. ನಂತರ CSI, CNI, ಪೆಂಟಿಕಾಸ್ಟ್, ಸೆವೆಂತ್ ಡೇ, ಜೀಸಸ್ ಓನ್ಲಿ, ಸಿಲಾನ್ ಪೆಂಟಿಕಾಸ್ಟ್, TPM ಅಂದರೆ ದಿ ಪೆಂಟಿಕಾಸ್ಟ್, ISC ಅಂದರೆ ಈ ರೀತಿಯಾಗಿ ಅಪೋಸ್ಟಲ್ಸ್. ಇನ್ನು ಇದು ನಾನು ಸುಮಾರು ಇಷ್ಟು ಹೇಳಿದ್ದು, ಇದು 45,000 ಇದೆ. ಇಷ್ಟು ಡಿನಾಮಿನೇಷನ್ ಇದೆ. ಈ ಇಷ್ಟು ಡಿನಾಮಿನೇಷನ್ ಬಂದು ಇದರಲ್ಲಿ ಮುಖ್ಯವನ್ನು ತಿಳ್ಕೋಬೇಕು. ಯಾಕಂದ್ರೆ ಇವ ಮಾತನ್ನ ದೇವರು ಹೇಳ್ತಿದ್ದಾರೆ, ಒಳ್ಳೆತನ ನಮಗಿರಬೇಕು. ನಮ್ಗೆಲ್ರಿಗೂ ಕ್ಯಾಥಲಿಕ್ ಅಂದಿದ ತಕ್ಷಣ ಏನಂತದ್ದು ಗೊತ್ತಾ? ಅವ್ರನ್ನ ನೋಡಿದ ತಕ್ಷಣ ವಿಗ್ರಹಾರಾಧಕರು ಅಂತ ಹೇಳ್ತೀವಿ ಅಲ್ವಾ? ಇವತ್ತು ಅದು ತಿಳುವಳಿಕೆ ನಿಮಗೆ ಬರಬೇಕು. ನಾನು ಇದನ್ನು ಒಂದು ತಿಂಗಳಿಂದ ಸ್ಟಡಿ ಮಾಡಿ ಈ ಪದಕ್ಕೆ ಅರ್ಥ ಏನು, ನಾನು ಬಹಳ ಹುಟ್ಟಿದಾಗಿಂದ ಬಹಳ ಪ್ರಶ್ನೆಗಳು ಮಾಡ್ತಾನೆ ಇರ್ತೀನಿ. ನಾನು ದೇವರ ವಿಷಯಗಳು ಅದೆಲ್ಲ ಇವತ್ತು ನನಗೆ ರಿಯಲೈಸ್ ಮಾಡಿ ದೇವರು ನನಗೆ ತಿಳಿಸ್ತಾರೆ. ಇವತ್ತು ನನಗೆ ದೇವ್ರನ್ನ ತಿಳ್ಕೊಂಡಿದ್ದು, ಕೆಥೋಲಿಕ್ ಎಂಬ ಪದ ಗ್ರೀಕ್ ಪದ, ಮೂಲದ ಕಥೋಲಿಕೋಸ್. ಏನಂತ ಅರ್ಥ? ಅದು ಕಥೋಲಿಕಸ್ ಎಂಬ ಗ್ರೀಕ್ ಪದ. ಅರ್ಥ ಸಾರ್ವತ್ರಿಕ, ಅಂದ್ರೆ ಎಲ್ಲರನ್ನೂ ಒಳಗೊಂಡಿರುವ, ಅಂದ್ರೆ ಎಲ್ಲರೂ ಒಂದಾಗಿರ್ಬೇಕು. ಕೆಥೋಲಿಕ್ ಅಂದ್ರೆ ಅರ್ಥ ಏನು? ಎಲ್ಲರೂ ಒಂದಾಗಿರ್ಬೇಕು. ಆದ್ರೆ ನಮ್ಗೇನು ಗೊತ್ತು? ಕೆಥೋಲಿಕ್ ಅಂದ್ರೆ ವಿಗ್ರಹಾರಾಧನೆ, ಐಡಲ್ ವರ್ಷಿಪ್. ಆದ್ರೆ ಕೆಥೋಲಿಕ್ ಅಂದ್ರೆ ಎಲ್ಲ ಒಂದಾಗಿರ್ಬೇಕು. ಅವರು ಅದಕ್ಕೆ ಒಂದು ವಾಕ್ಯನ ತೋರಿಸ್ಕೊಡ್ತಾರೆ. ಯಾವ್ದು ಗೊತ್ತಾ? ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 31ನೇ ವಾಕ್ಯ. ಅವರು ಹೇಳುವಂಥ ಮಾತು, ಆ ಕೆಥೋಲಿಕ್ ಪದಕ್ಕೆ ಅವರು ಹೇಳುವಂಥ ಮಾತು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ, ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಿಂದ ಸಭೆಯು ಸಮಾಧಾನ ಹೊಂದಿತ್ತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು. ಸಮಾರ್ಯ ಸೀಮೆಗಳಲ್ಲಿದ್ದ ಅಂತೇಳಿ ಬರೆಯಲ್ಪಟ್ಟಿದೆಯಲ್ಲ, ಆ ಮಾತನ್ನು ಅವ್ರು ಹೇಳ್ತಾರೆ. ಏನಂತ ಹೇಳಿದ್ರೆ, ಅದಕ್ಕೆ ಅವರು ಯೂನಿವರ್ಸಲ್ ಹೋಲಿಕೆ ಮಾಡಿ ಹೇಳ್ತಾರೆ. ಅಂದರೆ ನಾವೆಲ್ಲರೂ ಆಲ್ ಇನ್ಕ್ಲೂಸಿವ್ ಅಂತ, ಎಲ್ಲರೂ ಒಂದಾಗಿರಬೇಕು. ಆದರೆ ಅವರಲ್ಲಿ ಬಹಳಷ್ಟು ಜನ ವಾಕ್ಯದ ಆಧಾರದಿಂದ ಹೇಳ್ತಾರೆ, ನಮ್ಮ ಚಿಂತನೆಯಲ್ಲಿ ವಿಗ್ರಹಾರಾಧನೆ ಇಲ್ಲ, ಆದರೆ ನಿಮ್ಮ ಚಿಂತನೆಯಲ್ಲಿ ವಿಗ್ರಹಾರಾಧನೆ ಇದೆ ಅಂತ ಹೇಳ್ತಿದ್ದಾರೆ. ಇವತ್ತು ನಾವು ಇದನ್ನು ತಿಳ್ಕೊಂಡ್ರೇನೆ ನಮ್ಮ ಸುತ್ತಲೂ ಇರುವಂಥ, ನಾವು ಅನ್ಯರ ಆಮೇಲೆ ನೋಡೋಣ, ನಮ್ಮ ಸುತ್ತಲೂ 45,000 ಡಿನಾಮಿನೇಷನ್ ಪಂಗಡಗಳಿದೆ. ನಾವು ಅದನ್ನು ನಾವು ಮೊದಲನೇದಾಗಿ ನಾವು ಕ್ರೈಸ್ತರಾಗಿ ಒಗ್ಗಟ್ಟಾಗಿರೋದು ಕಲಿಯೋಣ, ಆಮೇಲೆ ಅನ್ಯರ ಹತ್ರ ಹೋಗೋಣ. ನೀವು ನಮ್ಮ ಹತ್ರನೇ ನೀವು ಬೇಕಾದಷ್ಟು ಕಸವನ್ನು ಇಟ್ಕೊಂಡು ನಾವು ಬೇರೆ ಮನೆ ಕಸ ಹೊಡೆಯೋಕೆ ಹೋದರೆ ಸರಿನಾ? ಅದು ಅದಕ್ಕೆ ದೇವರು ಹೇಳ್ತಾರೆ, ಮೊದಲು ನಿನ್ನ ಕಣ್ಣಿನಲ್ಲಿ ಇರುವಂಥ ತೊಲೆಯನ್ನು, ಆ ತೊಲೆ ಎತ್ತು, ಆಮೇಲೆ ಇನ್ನೊಬ್ಬನ ಕಣ್ಣಿಗೆ ಹೋಗು ಅಂತ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಅದನ್ನು ಮಾಡಲ್ಲ, ಫಾಲೋ ಮಾಡಲ್ಲ. ಇಲ್ಲಿ ದೇವರು ಹೇಳ್ತಿದ್ದಾರೆ, ಆ ಕೆಥೋಲಿಕ್ ಅನ್ನೋ ಪದನ ಎಲ್ಲಿಂದ ಬಂತು ಅಂದರೆ ಅದು ಗ್ರೀಕ್ ಪದ. ಅದರಲ್ಲಿ ಕಥೋಲಿಕಸ್ ಅಂತಿದೆ. ಆ ಕಥೋಲಿಕಸ್ಗೆ ನಮ್ಮ ಭಾಷೆಯಲ್ಲಿ ಹೇಳೋದು ಎಲ್ಲರೂ ಒಂದಾಗಿರಬೇಕು ಅನ್ನೋದು. ಆದರೆ ನಮಗೆ ಕಾಣಿಸೋದು ವಿಗ್ರಹಾರಾಧನೆ ಕಾಣಿಸ್ತಾ ಇದೆ. ಅಂದರೆ ಇವತ್ತು ನೀವು ಏನು ಮಾಡಬೇಕು ಗೊತ್ತಾ? ಎಲ್ಲರೂ ಕೂಡ ಪ್ರೀತಿ ಮಾಡುವವರಾಗಿ ಕಾಣಲ್ಪಡಬೇಕು ಅನ್ನೋದಕ್ಕೆ ಹೇಳ್ತಾರೆ. ಚಿಂತನೆಯಲ್ಲಿ ಬೇರೆ ಸಭೆಯವರು ಅಂದರೆ ಬೇರೆ ಪಂಗಡದವರು ಅವ್ರು ಹೇಳ್ತಾರೆ, ಆ ಚಿಂತನೆ ನಿಮಗಿದ್ರೆ, ನಾವು ವಿಗ್ರಹಾರಾಧನೆ ನಿಮಗೆ ಚಿಂತೆ ಇದ್ರೆ ಅದು ನಿಮ್ಮ ಹೊಣೆ ಅಂತ ಹೇಳ್ತಾರೆ. ಪೌಲನು ಹೇಳಿದಂಥ ಮಾತುಗಳನ್ನ ಅವ್ರು ಹೇಳಿ ತೋರಿಸ್ತಾರೆ. ವಿಗ್ರಹಾರಾಧನೆ ಅಂದರೆ ಯಾವುದು ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರಾ? ಪೌಲನ್ ಅಂದರೆ ಅವ್ರ ಹತ್ರನೂ ಬೈಬಲ್ ಇದೆಯಲ್ಲ, ಆ ಬೈಬಲ್ ಎಷ್ಟು ಅದೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ, ಆಯಿತಾ? ಅವ್ರ ಹತ್ರ ಇರೋ ಬೈಬಲನ್ನು ಪೌಲನು ಬರೆದು, ಆದರೆ ಬೇರೆ ಹೆಸರಲ್ಲಿದೆ ಪೌಲನು ಬರೆದ ಪತ್ರಿಕೆನ. ಅಪೊಸ್ತಲರ ಕೃತ್ಯಗಳು ಎಲ್ಲವೂ ಕೂಡ ಅಷ್ಟೇ ಇದೆ, ಆದರೆ ಬೇರೆ ಬೇರೆ ಹೆಸರಲ್ಲಿ ಬರೆದಿದ್ದಾರೆ. ಅದರಲ್ಲಿ ನಾವು ನೋಡುವಾಗ ಕೊಲೋಸಿಯರಿಗೆ ಬರೆದ ಪತ್ರಿಕೆನ ಅವರು ಉದಾಹರಣೆಗೆ ಎತ್ತಿ ನಮ್ಗೆ ಹೇಳ್ತಾರೆ. 3ನೇ ಅಧ್ಯಾಯ 5ನೇ ವಾಕ್ಯ.
ಕೊಲೊಸ್ಯರಿಗೆ 3ನೇ ಅಧ್ಯಾಯ 5ನೇ ವಾಕ್ಯ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ, ಇಲ್ಲಿ ಅರ್ಥ ಮಾಡ್ಕೋಬೇಕು, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ. ಅಂದ್ರೆ ಇವತ್ತು ವಿಗ್ರಹಾರಾಧನೆ ಅಂದ್ರೆ ಯಾವುದನ್ನ ಹೇಳ್ತಾ ಇದ್ದಾರೆ ಅವರು? ಭೂ ಸಂಬಂಧವಾದ ಭಾವಗಳು, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ಇದು ವಿಗ್ರಹಾರಾಧನೆ ರೀ. ನೀವು ನಮ್ಮನ್ನ ಯಾಕೆ ಹೇಳ್ತಿದ್ದೀರಾ ಅಂತೇಳಿ ಆ ಜನ ನಮ್ಮ ಮೇಲೇನೆ ಹೇಳ್ತಿದ್ದಾರೆ. ಇನ್ನೊಂದು ಮಾತು, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಗಮನಿಸುವಾಗ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ, ದೇವರಿಗೆ ಉಪಕಾರ ಸ್ತುತಿ ಮಾಡಿರಿ, ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಅಲ್ಲಿಗೆ ವಿಗ್ರಹಾರಾಧಕರು ಯಾರನ್ನು ಹೇಳ್ತಿದ್ದಾರೆ ಅವರು? ಜಾರರು, ದುರಾಚಾರಿಗಳು, ಇವರೇ ವಿಗ್ರಹಾರಾಧಕರಿ. ನಮ್ಮನ್ನ ಯಾಕೆ ಹೇಳ್ತಿದ್ದೀರಾ ಅಂತ ಅವ್ರು ಹೇಳ್ತಿದ್ದಾರೆ. ಈ ಎಲ್ಲ ಪಂಗಡಗಳ ಸಿದ್ಧಾಂತ ಬೇರೆ ಬೇರೆಯಾಗಿ ಮಾನವರಲ್ಲಿ, ಮುಖ್ಯವಾಗಿ ಅಂದರೆ ಕ್ರೈಸ್ತರಲ್ಲಿ ರಕ್ಷಣೆಯ ಅನುಭವ, ಪ್ರತ್ಯಕ್ಷತೆ ಇಲ್ಲದಂತಾಗೋಗಿದೆ. ಅದಕ್ಕೆ ನಾನು ಮೊದಲನೇದಾಗಿ ಹೇಳಿದ್ದು, ಒಬ್ಬ ಮನುಷ್ಯನ ಸಿದ್ಧಾಂತನ ನೋಡಬೇಡಿ, ನಾವು ನೋಡಬೇಕಾಗಿರೋದು ಅವನ ವಾಕ್ಯದ ಪ್ರಕಾರ ಇದ್ದಾನ, ಅವನು ಕೊಡುವ ವಾಕ್ಯದಿಂದ ನನ್ನ ಮನಸ್ಸು ಬದಲಾಗ್ತಿದೆಯಾ, ನಾನು ಪಾಪಿ ಎಂಬ ಅರ್ಹ ಹುಟ್ಟಿ ಪಶ್ಚಾತ್ತಾಪ ಬಂದು ನಾನು ದೇವರ ಕಡೆಗೆ ತಿರುಗ್ತಾ ಇದ್ದೀನಾ, ಇದನ್ನ ನೀವು ನೋಡಬೇಕು. ಒಬ್ಬ ಸೇವಕನು ಮಾತನಾಡುವಾಗ ಅವನು ತನ್ನ ಸ್ವಂತ ಸ್ಟೋರಿಗಳನ್ನ ಹೇಳ್ಕೊಂಡು ಸುಮ್ಮನೆ ಸಂತೋಷ ಪಡಿಸ್ಕೊಂಡು ಜಾಲಿ ಮಾಡಿಸ್ತಾ ಇದ್ದಾನ, ಅಥವಾ ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಕೇಳ್ತಾ ಇದ್ದೀವಿ ವಾಕ್ಯನ. ಇನ್ನು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಏನು ಗೊತ್ತಾ? ಮದುವೆ ವಿಷಯದಲ್ಲಿ, ದೀಕ್ಷಾ ಸ್ನಾನ, ಆಮೇಲೆ ತ್ರಿಯೇಕ ದೇವರು ಮತ್ತೆ ಹಬ್ಬ, ಇವುಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಈ ಪಂಗಡಗಳೆಲ್ಲ. ಯಾವ್ದಾವುದು ಮದುವೆ, ಎಲ್ಲ ಸಭೆಗಳಲ್ಲಿ, ಎಲ್ಲ ಕ್ರೈಸ್ತರಲ್ಲಿ ಒಂದೇ ರೀತಿ ಮದುವೆ ಇಲ್ಲ. ಒಬ್ಬರು ತಾಲಿ ಕೊಡ್ತಾರೆ, ಒಬ್ಬರು ತಾಲಿ ಕೊಡಲ್ಲ, ಒಬ್ಬರು ಅರಿಶಿನ ದಾರ ಉಪಯೋಗಿಸಲ್ಲ, ಒಬ್ಬರು ಚೈನ್ ಉಪಯೋಗಿಸ್ತಾರೆ, ಒಬ್ಬರು ರಿಂಗ್ ಹಾಕ್ಬೇಕು ಅಂತಾರೆ, ಒಬ್ಬರು ಬೈಬಲ್ ಕೊಡಬೇಕು ಅಂತಾರೆ, ಒಬ್ಬರು ಮದುವೆಗೆ ಬಿಳಿ ಬಟ್ಟೆನ ಹಾಕ್ಬೇಕು ಅಂತಾರೆ. ಪಂಗಡಗಳು ಏನ್ ಮಾಡ್ತಾ ಇದೆ? ಸಿದ್ಧಾಂತಗಳನ್ನ ಉಂಟು ಮಾಡಿ ಮನುಷ್ಯರಲ್ಲಿ ಗಲಿಬಿಲಿ, ಗೊಂದಲ. ಇವಾಗ ನಾವು ಈ ಕೆಟ್ಟತನ, ಇದನ್ನ ಶಾರೀರಿಕವಾಗಲ್ಲ, ಇದು ಆತ್ಮಿಕವಾದ ಕೆಟ್ಟತನ, ಇದನ್ನ ನಾವು ಒಳ್ಳೆತನದಿಂದ ಗೆಲ್ಲಬೇಕು. ಆ ಒಳ್ಳೆತನದಿಂದ ಗೆಲ್ಲಬೇಕು ಅಂದ್ರೆ ಪೌಲನು ಹೇಳ್ಕೊಟ್ಟಾಗೆ ನಿಷ್ಕಪಟವಾದ ಪ್ರೀತಿ ನಮ್ಮಲ್ಲಿ ಇರಬೇಕು. ಕ್ರೈಸ್ತ ಸಹೋದರರಲ್ಲಿ ಮಾನ ಮರ್ಯಾದೆ ತೋರಿಸೋದ್ರಲ್ಲಿ ಮುಂದಾಗಿರಬೇಕು, ಜಾಗ್ರತೆ ವಹಿಸಬೇಕು. ಈ ವಾಕ್ಯ ಎಲ್ಲರಿಗೂ, ಎಲ್ಲಾರ ಬೈಬಲಲ್ಲಿ ಇದ್ರೂ ಕೂಡ ಇವತ್ತು ಈ ಉಪದೇಶನ ಕೇಳೋದಕ್ಕೆ ಮನಸ್ಸಿಲ್ಲ, ಅದ್ರ ಪ್ರಕಾರ ಬದುಕೋದಕ್ಕೂ ಮನಸ್ಸಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ? ನಮ್ಮದೇ ಆದ ಒಂದು ಸಭೆಗೆ ಹೋಗೋದು, ಆ ಪಾಸ್ಟರ್ ಏನು ಹೇಳಿದ್ರು ಓಕೆ, ರಾತ್ರಿ ನೋಡಿರ್ತಾನೆ ಬಾವಿ, ಆವಾಗ ಬೆಳಗ್ಗೆ ಹೋಗಿ ಬಿದ್ದೋಗ್ತಾನೆ. ಯಾಕಂದ್ರೆ ಪಾಸ್ಟರ್ ಹೇಳಿದ್ಮೇಲೆ ಮುಗಿದೋಯ್ತು. ಅದಕ್ಕೆ ಹೇಳ್ತಾರೆ ಗಾದೆ ಏನಂತೆ, ಇರಳು ಕಂಡು ಬಾವಿಯಲ್ಲಿ ಹಗಲೊತ್ತು ಬಿದ್ದ ಅಂತ ಹೇಳಿ ಗಾದೆ ಮಾತು. ಅಂದ್ರೆ ಪಾಸ್ಟರ್ ಹೇಳಿದ ತಕ್ಷಣ ಏನಾಗ್ತಾ ಇದೆ? ಮಾತು ನಂಬ್ತಾರೆ. ಅಂದ್ರೆ ಪಾಸ್ಟರ್ ಮಾತು ಕೇಳಬೇಕು, ಆದ್ರೆ ಅದನ್ನ ಅದನ್ನು ತಿಳ್ಕೊಂಡವರಾಗಿ ನಾವು ಇರಬೇಕು. ಅಂದರೆ ಪಾಪದ ಅರಿವು ಬರಬೇಕು, ಮಾನಸಾಂತರ ಬರಬೇಕು, ಪಶ್ಚಾತ್ತಾಪ ಬರಬೇಕು, ದೇವರ ಕಡೆಗೆ ನಮ್ಮನ್ನು ಅವರು ನಡೆಸುವರಾಗಬೇಕು. ಎಷ್ಟೇ ಪಂಗಡಗಳು, ಸಿದ್ಧಾಂತಗಳು ಇದ್ರೂ ಕೂಡ ದೇವರ ವಾಕ್ಯ ಒಂದೇ. ಏನೋ ದೇವರ ವಾಕ್ಯ ಒಂದೇ. ಆ ಬುಕ್ ಕೊಡಿ. ಸುವಾರ್ತೆ ಸಾರೋದಕ್ಕೆ ಕೆಲವರೆಲ್ಲ ಕಷ್ಟಪಟ್ಟಿದ್ದಾರೆ. ಕೆಲವ್ರನ್ನ ನಾನು ನಿಮ್ಗೆ ತೋರಿಸ್ತೀನಿ. ಏನಂತ ಹೇಳಿದ್ರೆ, ಕ್ರಿಸ್ತನಿಗಾಗಿ ಹಿಂಸೆ, ರೆವರೆಂಡ್ ರಿಚರ್ಡ್ ಉಮ್ರಾನ್. ಇವರು ರೆವರೆಂಡ್ ರಿಚರ್ಡ್ ಉಮ್ರಾನ್ ಗಂಡ ಹೆಂಡತಿ ಸೆರೆಮನೆನ ಪೂರ್ತಿ ವಾಸ ಮಾಡಿದ್ದೀವಿ. ಏನೋ ಸೆರೆಮನೆ, ದೇವರ ರಾಜ್ಯದ ಕೆಲಸಕ್ಕಾಗಿ. ಆಮೇಲೆ ಇನ್ನು ಸ್ಮಿತ್ ವಿಗಲ್ಸ್ವರ್ತ್ ಅಂತ, ಇವರು ಕೂಡ ದೇವರ ರಾಜ್ಯದ ಕೆಲಸಕ್ಕಾಗಿ, ದೇವರ ಸುವಾರ್ತೆ ಸಾರೋದಕ್ಕಾಗಿ ಶ್ರಮ ಪಟ್ಟವರು. ಆಯ್ತಾ? ನೆಕ್ಸ್ಟ್ ಡೇವಿಡ್ ಲಿವಿಂಗ್ಸ್ಟನ್ ಅಂತೇಳಿ ಆಫ್ರಿಕಾ ದೇಶಕ್ಕೆ ಹೋಗಿ ಮೊದಲನೇ ಮಿಷನರಿಯಾಗಿ ಮಾಡಿದವರು. ಅಂದರೆ ಇಡೀ ಪ್ರಪಂಚ ಪೂರ್ತಿಯಾಗಿ ಅವರ ವಾಕ್ಯಗಳನ್ನ ಕೇಳುವರಾಗಿದ್ದಾರೆ. ಇವರು ಡೇವಿಡ್ ಲಿವಿಂಗ್ಸ್ಟನ್.
ಇವ್ರದ್ದಾಯ್ತಾ. ನೆಕ್ಸ್ಟ್ ನಮಗೆಲ್ಲರೂ ತುಂಬ ಸಭೆಯವರು ಹೇಳ್ತಾರೆ, ಜಾರ್ಜ್ ಮುಲ್ಲರ್ ದೊಡ್ಡ ಒಂದು ಆಶ್ರಮನಿಟ್ಟು ಅವರ ಭಕ್ತಿ ಜೀವನ, ಅವರ ಪ್ರಾರ್ಥನೆಯ ಜೀವನ ಕೇಳುವಾಗ ಬಹಳ ನಾವು ಮೆಚ್ಚುಗೆ ಪಡಿಸ್ತೀವಿ, ಅದನ್ನು ನಾವು ಒಂದು ಸಾಕ್ಷ್ಯಕ್ಕೆ ತಗೊಳ್ತೀವಿ. ಜಾರ್ಜ್ ಮುಲ್ಲರ್ ಆಯ್ತಾ, ಇದನ್ನು ಆಯಿತು. ಇದೆಲ್ಲ ಆದಮೇಲೆ ಈಗ ಈ ರೋಮನ್ ಕೆಥಲಿಕ್ ಅಂತ ನಾವು ಹೇಳೋದಕ್ಕೂ, ಅವ್ರು ಫಸ್ಟ್ ಕೆಥಲಿಕ್ಕೆ, ರೋಮನ್ ಆಮೇಲೆ ಬಂದಿದ್ದು. ಮೊದಲನೇ ಶತಮಾನದಲ್ಲಿ ಇದ್ದಂಥ ಜನ ಕ್ರೈಸ್ತರು ಅಂತ ಕರೆಯಲ್ಪಟ್ಟ ಜನನೇ ಕೆಥೋಲಿಕ್ ಜನ. ಅಂತ್ಯೋಕ್ಯ ಪಟ್ಟಣದಲ್ಲಿ ಯಾರನ್ನ ಕ್ರೈಸ್ತರು ಅಂತ ಕರೆದ್ರೋ ಆ ಕ್ರೈಸ್ತರು ಒಂದಾಗಿದ್ರು. ಆ ಒಂದಾಗಿರೋ ಪದಕ್ಕೆ ಗ್ರೀಕ್ ಪದ ಕಥೋಲಿಕೋಸ್, ಆ ಕಥೋಲಿಕ್ಸ್ ಪದಕ್ಕೆ ಇಂಗ್ಲಿಷ್ ಪದ ಕೆಥೋಲಿಕ್. ಆದರೆ ಈ ಡೆಫಿನೇಷನ್ನ ಯಾರು ನಮ್ಗೆ ಹೇಳಲ್ಲ. ನಾವೇನು ಮಾಡ್ತೀವಿ, ಕಥೋಲಿಕ್ ಜನಗಳನ್ನ ದ್ವೇಷ ಮಾಡ್ತಾ ಇದ್ದೀವಿ. ಅವನ್ನೂ ನಾವು ಪ್ರೀತಿ ಮಾಡಬೇಕು. ಹೇಗೆಲ್ಲ ಪ್ರೀತಿ ಮಾಡಬೇಕು ಅನ್ನೋದನ್ನು ದೇವರು ಇನ್ನು ಮುಂದಕ್ಕೆ ನಿಮ್ಗೆ ಸ್ವಲ್ಪ ಹೇಳ್ತಾರೆ. ಇವರು ಮಾರ್ಟಿನ್ ಲೂಥರ್. ಈಗ ಇಷ್ಟು ಜನ ಸೇವೆ ಮಾಡಿದ್ದಾರೆ. ಇದರಲ್ಲಿ ನನಗಿನ್ನೂ ನಮ್ಮ ಯೋಹಾನ್ ಬರೆದ ಪತ್ಮೋಸ್ ದೀಪ ಪ್ರಕಟಣೆ ಇವೆಲ್ಲ ಇದೆ. ನನ್ನ ಹತ್ರ ಬೇಕಾದಷ್ಟು ಪುಸ್ತಕಗಳಿದೆ. ನಾನು ಸುಮ್ಮನೆ ಒಂದು 4-5 ತೊಗೊಂಬಂದಿನಿ. ಏನಕ್ಕೆ ತೊಗೊಂಬಂದೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಇದರಲ್ಲಿ ಇವನ್ನು ತೋರಿಸಿದವರೆಲ್ಲ ಯಾವ ಡಿನಾಮಿನೇಷನ್ ಸೇರಿದವರು ಅವರೆಲ್ಲ ಹೇಳೇ ಇಲ್ಲ. ಅದೆಲ್ಲ ಮಾರ್ಟಿನ್ ಲೂಥರ್ ಮಾತ್ರನೇ ಪ್ರಾಟೆಸ್ಟೆಂಟ್ ಮಾಡಿ ಹೊರಗೆ ಬಂದರು. ಮಿಕ್ಕಿದ ಯಾವ ಸೇವಕರು ಕೂಡ ಭಾರತದಲ್ಲಿ ಸಾಧು ಸುಂದರ್ ಸಿಂಗ್ ಇವರ ಸೇವೆ ಬಹಳ ಅಮೂಲ್ಯವಾದದ್ದು ಆಯ್ತಾ. ಇಷ್ಟು ಜನ ಸೇವೆ ಮಾಡಿ, ಇಷ್ಟು ಜನರ ಸೇವಕರನ್ನ ನಾವು ಇವತ್ತು ಪೆಂಟೆಕಾಸ್ಟ್ ಅಂತ ಹೇಳೋದಾ, ಅಥವಾ ಕೆಥೋಲಿಕ್ ಅಂತ ಹೇಳೋದಾ, ಲುಥರನ್ ಅಂತ ಹೇಳೋದಾ, ಅಥವಾ ಆರ್ಥೋಡಾಕ್ಸ್ ಅಂತ ಹೇಳೋದಾ, ಏನಂತ ಹೇಳೋದು, ಸೆವೆಂತ್ ಡೇ ಅಂತ ಹೇಳೋದಾ, ಸಿಲಾನ್ ಪೆಂಟಿಕೋಸ್ಟ್ ಅಂತ ಹೇಳೋದಾ, ಅಲ್ಲ ಚರ್ಚ್ ಆಫ್ ಕ್ರೈಸ್ಟ್ ಅಂತ ಹೇಳೋದಾ, ಏನಂತ ಹೇಳೋದು? ಎಲ್ಲ ಈ ಸತ್ಯವೇದದಲ್ಲಿ ಇವಾಗ ನಾನು ಹೇಳಿದಂಥ ಹೆಸರುಗಳು ಯಾವುದನ್ನ ಇದೆಯಾ? ಈಗ ನಾನು ಹೇಳಿದಂಥ ಯಾವುದೇ ಹೆಸರು ಪೆಂತೆಕೋಸ್ತ ದಿನ ಅಂತ ಬರೆಯಲ್ಪಟ್ಟಿದೆ. ಆ ಹೆಸರಲ್ಲಿ ಇವತ್ತು ಪೆಂಟೆಕೋಸ್ಟ್ ಸಭೆ ಇರೋದು. ಆದರೆ ಪೆಂತೆಕೋಸ್ತ ಸಭೆ ಅಂತ ಇಲ್ಲ. ಸತ್ಯವೇದದಲ್ಲಿ ಯಾವ ಸಭೆಯ ಹೆಸರಲ್ಲೂ ಬರೆಯಲ್ಪಟ್ಟಿಲ್ಲ. ಆದರೆ ಮನುಷ್ಯ ಇವತ್ತು ತನ್ನದೇ ಆದಂಥ ಒಂದು ಸಿದ್ಧಾಂತಗಳನ್ನ ಮಾಡಿಕೊಂಡು, ಪಂಗಡಗಳನ್ನ ಮಾಡಿಕೊಂಡು ಅವ್ರನ್ನೇನು ಮಾಡ್ತಿದ್ದಾನೆ, ಹಿಡ್ಕೊಂಡಿದ್ದಾನೆ. ರೋಮಪುರದವರಿಗೆ ಪತ್ರಿಕೆ ತೆಗೆದುಕೊಳ್ಳಿ, ಮತ್ತೆ 12ನೇ ಅಧ್ಯಾಯ. ರೋಮಪುರದವರಿಗೆ 12ನೇ ಅಧ್ಯಾಯ ತೆಗೆದುಕೊಳ್ಳಿ. ಇವಾಗ ಅದರಲ್ಲಿ ಇನ್ನೂ ಒಂದು ಕೆಲವು ವಿಷಯಗಳನ್ನ ದೇವರು ತಿಳಿಸ್ತಾರೆ. ನಾವು ಹೇಗೆ ಒಳ್ಳೆತನವನ್ನ ಕೆಟ್ಟದನ್ನು ಸೋಲಿಸೋದು ಅನ್ನೋದಕ್ಕೆ ಅದೇ 12ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ನಾನು ಓದ್ತೀನಿ, ಗಮನ ಇಟ್ಬಿಡಿ. ಈಗ ಈ ಪಂಗಡಗಳು ಸಿದ್ಧಾಂತಗಳು ಬರುವುದಕ್ಕೆ ಕಾರಣ ತಿಳಿಸ್ತೀನಿ. ಯಾಕಂದ್ರೆ ದೇವರು ಕೊಟ್ಟ ವಿಶ್ವಾಸವನ್ನ ಇವರು ಯೋಗ್ಯತೆ ಮೀರಿ ಯೋಚನೆ ಮಾಡ್ತಿದ್ದಾರೆ. ಓದಿ 3ನೇ ವಾಕ್ಯ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದ್ರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ, ಏನಂತ ಹೇಳ್ತಾರೆ, ಯಾರು ತನ್ನ ಯೋಗ್ಯತೆಗೆ ಮೀರಬೇಡಿ. ಆದ್ರೆ ಇವತ್ತು ಎಲ್ಲ ಸಭೆಗಳು ಯೋಗ್ಯತೆ ಮೀರಿನೇ ಮಾಡ್ತಾರೆ. ನಾನು ಯಾವ ಸಭೆಗೂ ನಾನು ದ್ವೇಷನೂ ಅಲ್ಲ, ಶತ್ರುನೂ ಅಲ್ಲ. ನಾನು ಹೇಳೋದೇನೆಂದರೆ, ದೇವರ ವಾಕ್ಯವನ್ನು ಎಲ್ಲರೂ ನಾವು ಒಂದಾಗಿರಬೇಕು. ವಿಶ್ವಾಸಿಗಳು ಅಂತ ಕರೆಯಲ್ಪಡುವಂಥ ನಾವೆಲ್ಲ ಎಲ್ಲರೂ ಒಂದಾಗಿರಬೇಕು. ನಾವು ಒಂದಾಗಿದ್ದರೆ ಅನ್ಯರನ್ನ ಬದಲಾಯಿಸೋದಕ್ಕೆ ಸಾಧ್ಯ. ನಮ್ಮನ್ನು ನೋಡುವ ಕಣ್ಗಳು, ಇವರಲ್ಲೇ ಇಷ್ಟೊಂದು ಪಂಗಡ ಇದೆ, ಇವರೊಂಥರ ಹೇಳ್ತಾರೆ, ಅವರೊಂಥರ. ಈಗ ನೀವು ನಿಮ್ಮ ಸ್ವಂತದಲ್ಲಿ ಯೋಚನೆ ಮಾಡಿ ನೋಡಿ, ನಿಮ್ಮ ಬಂಧು ಬಳಗದಲ್ಲಿ ಯೋಚನೆ ಮಾಡಿ. ನಿಮ್ಮ ಬಂಧು ಬಳಗ ಕೆಲವರು ಯಾರನ್ನ ರಕ್ಷಣೆ ಹೊಂದಿದ್ರೆ, ಅವರು ಬೇರೆ ಸಭೆಗೆ ಹೋಗಿದ್ರೆ, ಅವರು ಮದುವೆ ಮಾಡುವಾಗ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ನಮ್ಮ ಪಾಸ್ಟರ್ ಈ ಥರ ಮಾಡಲಿಲ್ವೇ ಮದುವೆ, ಅವ್ರ ಪಾಸ್ಟರ್ ಯಾಕೆ ಆ ಥರ ಮಾಡ್ತಿದ್ದಾರೆ, ನಿಮ್ಮದು ಬೇರೆನಾ, ನೀವು ಕ್ರಿಶ್ಚಿಯನ್ ತಾನೆ. ಅವ್ರು ಬಂದ್ಬಿಟ್ಟು ಇಲ್ಲಿ ನೋಡ್ತಾರೆ, ನಮ್ಮ ಪಾಸ್ಟರ್ ಬಂದ್ಬಿಟ್ಟು ವೈಟ್ ಆ್ಯಂಡ್ ವೈಟ್ ಇದ್ರೆ ಮಾತ್ರ ಮದುವೆ ಮಾಡಿಸೋದು, ಬೇರೆ ಕಲರ್ ಡ್ರೆಸ್ ಇದ್ರೆ ಮಾಡಿಸೋದೇ ಇಲ್ಲ. ನಮ್ಮ ಪಾಸ್ಟರ್ ರೇಷ್ಮೆ ಸೀರೆ ಉಟ್ಟರೆ ಕೊಡೋದೇ ಇಲ್ಲ. ನಮ್ಮ ಪಾಸ್ಟರ್ ಬಂದು ಕೋಟ್ ಸೂಟ್ ಹಾಕಿದ್ರೆ ಕೊಡೋದೇ ಇಲ್ಲ. ನಮ್ಮ ಪಾಸ್ಟರ್ ನಮಗೆ ಒಡವೆಗಳು ಹಾಕಿದ್ರೆ ಕೊಡೋದೇ ಇಲ್ಲ. ತಾಲಿ ಅನ್ನೋದೇ ಇಲ್ಲ. ಅವರು ರಿಂಗ್ ಹಾಕ್ತಾರೆ, ಇಲ್ಲ ವಾಚ್ ಕಟ್ತಾರೆ, ಅಥವಾ ನಾವೇನು ಮಾಡ್ತೀವಿ, ಬೈಬಲ್ ಚೇಂಜ್ ಮಾಡ್ತೀವಿ. ಸೊ ಈ ಪಂಗಡಗಳೆಲ್ಲ ಬಂದು ಈಗ ತಾನೇ ನೆನ್ನೆ ಮೊನ್ನೆ ರಕ್ಷಣೆ ಒಂದಕ್ಕೆ ಬಂದಿರುವಂಥ ಅನ್ಯರು ಗಲಿಬಿಲಿಗಾಗ್ಬಿಡ್ತಾರೆ. ಅದು ಏನಯ್ಯ, ನಾವೇನೋ ದೇವರು ಅಂತೇಳಿ ಈ ಕಡೆಗೆ ಬಂದರೆ ಇವ್ರ ಹತ್ರ ಒಂದೊಂದು, ಇವ್ರ ಹತ್ರ ಒಂದು, ಇವ್ರ ಹತ್ರ ಒಂದು, ನಾವೇನಯ್ಯ ಮಾಡೋದು. ಅಲ್ಲಿ ಒಬ್ಬ ಬರ್ತಾನೆ ಶತ್ರು, ನೋಡ್ದ ಅವರಲ್ಲೇ ಒಗ್ಗಟ್ಟಿಲ್ಲ, ನೀವು ಹೋಗಿ ಆ ದೇವ್ರ ಹತ್ರ ಹೋಗ್ಬಿಟ್ರಿ ಅಂತಾನೆ. ಆ ದೇವ್ರ ಹತ್ರ ಏನಕ್ಕೆ ಹೋದ್ರಿ ಅಂತಾನೆ.
ನಿಮ್ಗೇನು ಪ್ರಯೋಜನ ಬಂತು? ಅಲ್ಲೇ ಒಗ್ಗಟ್ಟಿಲ್ಲ ಅಂತಾನೆ ಶತ್ರು ಬೀಜ ಬಿತ್ತಾನೆ. ಇನ್ನೂ ನಾವು ನೋಡೋಕೆ ಹೋದರೆ ಹಬ್ಬಗಳ ವಿಷಯಗಳಲ್ಲಿ ಕ್ರಿಸ್ಮಸ್ ಹಬ್ಬ ಇಲ್ಲ, ನ್ಯೂ ಇಯರ್ ಹಬ್ಬ ಇಲ್ಲ, ಗುಡ್ ಫ್ರೈಡೇ ಇಲ್ಲ, ಸ್ಟಾರ್ ಹಾಕಬೇಡಿ ಇದು ಹೇಳೋರು ಇದ್ದಾರೆ. ಈಗ ಈ ರೀತಿಯಾದಿದೆ. ಅದಕ್ಕೆ ಇಲ್ಲಿ ಎಚ್ಚರಿಕೆ ಪಡಿಸ್ತಾರೆ ದೇವರು, ಯಾರು ಯೋಗ್ಯತೆಗೆ ಮೀರಿ ಯೋಚನೆ ಮಾಡಬೇಡ್ರಯ್ಯ. ಏನು ಹೇಳಿದೆ ವಾಕ್ಯ? ಪೌಲನು ರೋಮ ಪಟ್ಟಣಕ್ಕೆ ಬರೆಯುವಾಗ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ನಾನು ಕ್ಯಾಥೋಲಿಕ್ ಅನ್ನೋ ಪದ ತೆಗೆದುಕೊಂಡಿದ್ದೆ ಆ ಉದ್ದೇಶನೇ. ಯಾಕಂದ್ರೆ ಇವತ್ತು ನಾವು ಹೇಳೋದು ರೋಮನ್ ಕೆಥೋಲಿಕ್. ಆ ರೋಮನ್ ಅನ್ನೋದು ಅವ್ರಿಗೆ ಪೆಟ್ ನೇಮ್. ನೋಡಿ, ನಾನು ಹೇಳ್ತೀನಿ ಚೆನ್ನಾಗಿ. ಮೊದಲನೇ ಅಂದರೆ 300 ವರ್ಷಗಳು, ಎಷ್ಟು 300 ವರ್ಷಗಳು ಕ್ರೈಸ್ತರನ್ನ ಹಿಂಸೆ ಪಡಿಸಿದ್ರು. ಎಷ್ಟು ಹಿಂಸೆ ಪಡಿಸಿದ್ರು ಅಂತ ಹೇಳಿದ್ರೆ ಜೀವಂತವಾಗಿ ಸುಟ್ಟು ಹಾಕ್ಬಿಡೋರು. ಆ ರೋಮನಲ್ಲಿ ಇದ್ದಂಥ ಚಕ್ರವರ್ತಿಗಳು ಅಷ್ಟು ಹಿಂಸೆ ಪಡಿಸಿದ್ರು. ಆದರೆ ಅಂಥ ಸಮಯದಲ್ಲಿ ಒಬ್ಬ ಕಾನ್ಸ್ಟಂಟೈನ್ ಅನ್ನೋನು ಎದ್ದೇಳ್ತಾನೆ, ದೇವ ಜನರಿಗೆ, ಕ್ರೈಸ್ತರಿಗೆ ಸ್ವಾತಂತ್ರ್ಯ ಕೊಡ್ತಾನೆ, ನೀವು ದೇವರನ್ನ ಸ್ವತಂತ್ರವಾಗಿ ಆರಾಧಿಸಬಹುದು ಅಂತೇಳಿ. ಅಂದರೆ 300 ವರ್ಷಗಳ ಹಿಂಸೆ ಪಡಿಸಿದಂಥ ಆ ರೋಮನ್ ಸಾಮ್ರಾಜ್ಯದಲ್ಲಿದ್ದಂಥ ಜನಗಳು, ಆ ರೋಮನ್ ಚಕ್ರವರ್ತಿಗಳು ಬದಲಾವಣೆ ಆದಾಗ ಇವರೆಲ್ಲ ಸಂತೋಷ ಪಟ್ಟರು. ಯಾರು? ಅಂದಿನ ಕ್ರೈಸ್ತರು, ಅಪೊಸ್ತಲರಾಗಿ ಕ್ರೈಸ್ತರೊಂದು ಕರೆಯಲ್ಪಟ್ರಲ್ಲ, ಯಾರ್ಯಾರು ಯೇಸುನ ಹಿಂಬಾಲಿಸಿದ್ರಲ್ಲ, ಅಂತ್ಯೋಕ ಪಟ್ಟಣದಲ್ಲಿ ಯಾರ್ಯಾರು ಕ್ರೈಸ್ತರು ಅಂತ ಕರೆದ್ರಲ್ಲ, ಅವರೆಲ್ಲ ಏನು ಇಷ್ಟಪಟ್ಟರು ಗೊತ್ತಾ? ಎಲ್ಲರೂ ಒಂದಾಗಿರಬೇಕು, ಎಲ್ಲರೂ ಒಂದಾಗಿರ್ಬೇಕು ಅಂತ ಇಷ್ಟಪಟ್ರಲ್ಲ. ಯೂದಾಯ, ಸಮಾರ್ಯ, ಗಲಿಲಯ ಸೀಮೆಗಳಲ್ಲಿ ಇದ್ದಂಥ ಎಲ್ಲ ಸಭೆಗಳು ಒಂದಾಗಿರ್ಬೇಕು ಅಂತ ಯೋಚನೆ ಮಾಡಿದ್ರಲ್ಲ, ಆ ಸಮಯದಲ್ಲಿ ಇದ್ದಂಥ ಆ ಪದನೇ ಕೆಥೋಲಿಕ್ ಪದ. ಆ ಕೆಥೋಲಿಕ್ ಜನ ಏನು ಮಾಡಿದ್ರು? ಎಷ್ಟು ಸಂತೋಷ ನಮಗೆ, 300 ವರ್ಷ ನಮ್ಮ ಹಿಂಸೆ ಪಡಿಸಿದಂಥ ಈ ಸಾಮ್ರಾಜ್ಯ ಬದಲಾಯ್ತಲ್ಲ ಅಂತ ಹೇಳಿದಾಗ ಈ ಕೆಥೋಲಿಕ್ ಜೊತೆ ಆ ರೋಮನ್ ಹೆಸರು ಸೇರ್ಕೊಂತು. ಅದು ಪೆಟ್ ನೇಮ್, ಇಷ್ಟಪಟ್ಟು ಇಟ್ಕೊಂಡಂಥ ಹೆಸರು ರೋಮನ್ ಕೆಥೋಲಿಕ್ ಅಂತ ಹೇಳಿ ಆ ಪದ ಅಲ್ಲಿಗೆ ಮತ್ತು ಎಲ್ಲರೂ ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಅಪೊಸ್ತಲರಿಂದ ಉಂಟಾದ ಸಭೆ ಎಲ್ಲರೂ ಒಂದಾಗಿರಬೇಕು ತಾನೆ. ಅಪೊಸ್ತಲರಿಂದ ಯಾರು? ಯೇಸುವಿನ ಶಿಷ್ಯರುಗಳು ಅವರು. ಅದಕ್ಕೇನೆ ಅವರು ಸಂತರು ಅಂತೇಳಿ ಅವ್ರನ್ನ ಆರಾಧಿಸ್ತಾರೆ. ಹೇಗೆ ಆರಾಧಿಸ್ತಾರೆ? ಈಗ ಉದಾಹರಣೆ ಹೇಳ್ತೀನಿ, ತಿಳ್ಕೊಳ್ಳಿ. ನಾನು ಇದಕ್ಕೆ ತುಂಬ 1 ತಿಂಗಳಿಂದ ಸ್ಟಡಿ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಇದರಲ್ಲಿ ಬೇರೆ ಸಭೆಯವ್ರನ್ನೋ ಬೇರೆಯವ್ರನ್ನ ನನಗೆ ಏನು ದೂಷಣೆ ಮಾಡೋಕ್ಕೂ ದ್ವೇಷಿಸಬೇಕು ಅನ್ನೋ ಉದ್ದೇಶ ಅಲ್ಲ. ನಾವು ವಾಕ್ಯದ ಪ್ರಕಾರ ಬದುಕಬೇಕು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಚೆನ್ನಾಗಿ ತಿಳ್ಕೊಳ್ಳಿ. ಅವರು ಉದಾಹರಣೆಗೆ ಏನು ಕೊಟ್ಟರು ಅಂತ ಹೇಳಿದ್ರೆ, ಈಗ ನಮ್ಮ ನಾಯಕರೊಬ್ಬರು ಯಾರೋ ಒಬ್ಬರು ತೀರ್ಕೊಂಡ್ರು ಅಂತ ಇಟ್ಕೊಳ್ಳೋಣ. ಆ ನಾಯಕರಿಗೆ ನೀವು ಪ್ರತಿಮೆ ಮಾಡಿದ್ದೀರಾ. ಇವತ್ತು ಭೂಮಿ ಮೇಲೆ ಎಷ್ಟೋ ಪ್ರತಿಮೆಗಳಿದೆ. ಯಾರ ಹೆಸರು ನಾನು ಹೇಳೋದು ಬೇಡ, ಆಯಿತಾ? ನಾನು ಯಾರನ್ನ ಹೆಸರು ಹೇಳಿದ್ರೆ ನಾನು ಅವ್ರಿಗೆ ಸಂಬಂಧಪಟ್ಟು ಅಂತ ನಾಳೆ ನನ್ನ ಹೆಸರು ಬರ್ಬೋದು. ನಾನು ಯಾರ ಹೆಸರು ಹೇಳೋದಿಲ್ಲ. ಒಂದು ಪ್ರತಿಮೆ ಮಾಡಿ ಆ ಊರಿನ ನಾಯಕ, ಅವನಿಗೆ ಊರಲ್ಲಿ ಏನು ಮಾಡಿದ್ದಾರೆ? ಪ್ರತಿಮೆ ಮಾಡಿದ್ದಾರೆ. ಅವನು ಹುಟ್ಟಿದವ ಬರುತ್ತೆ ಅಥವಾ ಒಂದು ಸತ್ಯ ದಿವಸ ಬರುತ್ತೆ. ಹುಟ್ಟಿದವ ಬಂದರೂ ಏನು ಮಾಡ್ತೀವಿ? ಅಲ್ಲಿಗೆ ಹೋಗ್ತೀವಿ, ಒಂದು ಹಾರ ಹಾಕ್ತೀವಿ, ಒಂದು 10 ಜನ ಸೇರ್ಕೊತೀವಿ, ಸಿಹಿ ಹಂಚ್ತೀವಿ. ಹಾರ ಹಾಕ್ಬಿಟ್ಟು ಅಲ್ಲಿರೋ ಜನ ಎಲ್ಲ ಅವ್ರೇನು ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ. ಏನು ಮಾಡಿದ್ರು? ನಮಸ್ಕಾರ. ಆ ಪ್ರತಿಮೆ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಪ್ರತಿಮೆ ನೋಡಿದಾಗೆಲ್ಲ ಇವ್ರಿಗೇನು ಬರ್ಬೇಕಂತೆ? ಆ ಮನುಷ್ಯ ಮಾಡಿದಂಥ ಒಳ್ಳೆಯ ಕಾರ್ಯಗಳು ನೆನಪಿಗೆ ಬರಬೇಕು. ಸೇಮ್ ಮೆಥಡ್ ನಾವು ಯೇಸುವಿನ ಗೊಂಬೆ ಇಟ್ಟಿದ್ದೀವಿ ಅಂತಾರೆ. ಸೇಮ್ ಮೆಥಡ್ ನಾವು ಮರಿಯಳ ವಿಗ್ರಹ ಇಟ್ಟಿದ್ದೀವಿ, ಗೊಂಬೆ ಇಟ್ಟಿದ್ದೀವಿ. ಅವ್ರ ವಿಗ್ರಹ ಅಂತ ಹೇಳಕ್ ಬರಲ್ಲ, ಗೊಂಬೆ ಅಂತ ಹೇಳ್ತಾರೆ. ಅವ್ರೇನು ಹೇಳ್ತಾರೆ? ಗೊಂಬೆ ಅಂತ ಹೇಳ್ತಾರೆ. ನಾವೆಲ್ಲ ಗೊಂಬೆಗಳನ್ನ ಇಟ್ಟಿದ್ದೀವಿ ರೀ. ಅದನ್ನ ನೋಡಿದಾಗ ಏಸಪ್ಪ ನಮಗೆ ಮಾಡಿದ ಒಳ್ಳೇದನ್ನ ನೆನೆಸಿ ನಾವು ಹೃದಯದಲ್ಲಿ ದೇವರಿಗೆ ಆರಾಧನೆ ಮಾಡ್ತಾ ಇದ್ದೀವಿ. ಅದನ್ನು ಕೆಲವರು ತಪ್ಪು ಮಾಡ್ತಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ ಅಂತ ಹೇಳ್ತಾರೆ ಅವರೇ. ಕೆಲವರು ಮುಟ್ಟಿ ನಮಸ್ಕಾರ ಮಾಡೋದು, ಅದಕ್ಕೆ ಆರಾಧನೆ ಮಾಡೋದಕ್ಕೆ ಇದೆಲ್ಲ ಮಾಡೋದು ಮಾಡ್ತಾರೆ. ಅದು ಕೆಲವರ ಒಂದು ತಪ್ಪು. ಅದಕ್ಕೆ ಬಹಳ ಉದಾಹರಣೆ ಕೊಡ್ತಾರೆ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಅವರಲ್ಲಿದ್ದಂಥ ಕೊರತೆನ ನಾವು ನೋಡ್ದಿರ ಅವ್ರನ್ನ ನಾವೇನು ಮಾಡೋಣ? ಪುಳ್ತಿ ಮಾಡೋಣ. ಹಲ್ಲೆಲೂಯಾ. ಅವರೇ ಹೇಳ್ಕೊತಾ ಇದ್ದಾರೆ, ನಾವು ಖಂಡಿತವಾಗಲೂ ವಿಗ್ರಹಾರಾಧನೆ ಮಾಡ್ತಿಲ್ಲ, ನಾವು ಗೌರವಿಸ್ತಾ ಇದ್ದೀವಿ. ನಾವೇನು ಮಾಡ್ತಾ ಇದ್ದೀವಿ? ಅವ್ರನ್ನ ಗೌರವಿಸಿ. ಎಲ್ಲ ಸಂತರುಗಳನ್ನ ನಾವು ಗೌರವಿಸ್ತಾ ಇದ್ದೀವಿ ರೀ. ಹೇಗೆ ನೀವು ಪ್ರತಿಮೆಗಳನ್ನ ಇಟ್ಟು ಗೌರವಿಸ್ತೀರೋ ನಾವು ಅದೇ ರೀತಿ ಗೌರವಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಅವರು ವಾದ ಮಾಡ್ತಿದ್ದಾರೆ. ಆದರೆ ನಾವಿವತ್ತು ಇಷ್ಟೊಂದು 45,000 ಪಂಗಡಗಳು, ಪೆಂತೆಕೋಸ್ತ, ಸೆವೆಂತ್ ಡೇ, ಲುಥರನ್ನು, ಆರ್ಥೋಡಕ್ಸು, ಇಷ್ಟೊಂದು ಸಭೆಗಳು ಬಂದು ಇವೆಲ್ಲ ಗಲಿಬಿಲಿಗಾಗಿ ಕ್ರೈಸ್ತರಲ್ಲಿ ಒಗ್ಗಟ್ಟಿಲ್ದಿರ ಯೋಗ್ಯತೆಗೆ ಮೀರಿ ನಡ್ಕೊಂಡು ಇವರೇನು ಮಾಡ್ತಾರೆ ನೋಡಿ, ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಹೇಳ್ತಾರೆ. ದೇವರು ಪ್ರತಿಯೊಬ್ಬನಿಗೂ
ವಿಶ್ವಾಸ ಬಲವನ್ನು ಕೊಟ್ಟಿದ್ದಾನೆ. ಇವತ್ತು ಒಂದು ಸಭೆಯಲ್ಲಿ ಬಂದ್ಬಿಟ್ಟು ಬರೀ ಹೀಲಿಂಗ್ ನಡೀತಾ ಇರುತ್ತೆ. ಏನು ಕೊಟ್ಟಿರ್ತಾರೆ? ಹೀಲಿಂಗ್ ನಡೀತಾ ಇರುತ್ತೆ. ಅದು ಆ ಸೇವಕನಿಗೆ ಕೊಟ್ಟಂತ ಬಲ. ಕೆಲವು ಅಲ್ಲಿ ವಾಕ್ಯನೇ ಕಾಣಿಸಲ್ಲ. ಕೆಲವು ಸ್ಥಳದಲ್ಲಿ ಬರೀ ಶತ್ರು ಅಂದ್ರೆ ಸೈತಾನ ದೆವ್ವ ಬಿಡಿಸೋದೇ ಇರ್ತೈತೆ. ಕೆಲವು ಕಡೆ ರೋಗ ಬಿಡಿಸ್ತಾ ಇರ್ತಾರೆ. ಆಯ್ತಾ? ಆದ್ರೆ ಎಲ್ಲವೂ ಸೇರಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ವಾಕ್ಯದ ಅಡಿಯಲ್ಲಿ ಬರುತ್ತೆ. ಅಲ್ಲಿ ಏನ್ ಬರಬೇಕು? ವಾಕ್ಯ. ಇವಾಗ ಬರೀ ಹೀಲಿಂಗ್ ಮಾಡ್ತಾ ಇದ್ರೆ ಆ ಸ್ವಸ್ಥತೆಗೆ ಬರ್ತಾರೆ, ಸ್ವಸ್ಥತೆಯನ್ನು ಹೊಂದುತ್ತಾರೆ, ಹೊಟ್ಟೋಗ್ತಾರೆ. ಈಗ ದೆವ್ವನ್ ಬಿಡಿಸ್ಕೊಳಕ್ ಬರ್ತಾರೆ, ದೆವ್ವನ್ ಬಿಡಿಸ್ಕೊಳ್ತಾರೆ, ಹೊಟ್ಟೋಗ್ತಾರೆ. ಅನ್ಯರಿಗೂ ನಿಮಗೆ ಏನು ವ್ಯತ್ಯಾಸ? ಇಲ್ಲಿಂದ ದೆವ್ವ ಬಿಡಿಸೋಕೆ ಎಲ್ಲ ಹೋಗ್ತಾರೆ. ಯಾವುದು ಮಂಜು? ಈ ವಿಜಯಪುರನ ಎಷ್ಟು ಅಲ್ಲೊಂದು 50-60 ಇರುತ್ತಾ ದೆವ್ವ ಬಿಡಿಸೋದು ಜಾಗಗಳು. ಅಲ್ಲಿ ಹೋಗಿ ನೋಡಿ, ಪ್ರತಿ ಮನೆ ಬೋರ್ಡ್ ಹಾಕಿರ್ತಾನೆ, ಎಂಥ ಪಿಶಾಚಿ ಮಂಟ ಮಂತ್ರ ಎಲ್ಲಗಳು ನಾವು ಬಿಡಿಸ್ತೀವಿ ಅಂತ ಹಾಕಿರ್ತಾರೆ. ಸೇಮ್ ಮೆಥಡ್ ಆಗೋಯ್ತು. ಸಭೆಗಳು ಇವತ್ತು ಏನಾಗ್ಬಿಟ್ಟಿದೆ? ದೆವ್ವ ಪಿಶಾಚಿ ಬಿಡ್ತೀನಿ, ರೋಗವಾಸಿ ಮಾಡ್ತೀನಿ, ಈ ಥರನೇ ಹೇಳ್ಕೊಂಡು ಅದನ್ನ ಮಾತ್ರ ಆಗ್ತಾ ಇದೆ ಹೊರತು ಅವ್ರು ನೆಕ್ಸ್ಟ್ ದೇವರೊಳಗೆ ಬರಲ್ಲ. ನಾನು ಹೇಳ್ತೀನಲ್ಲ, ಈ ದೆವ್ವ ಬಿಡಿಸೋದೇ ಆಗ್ಬೋದು, ನೀನು ರೋಗ ವಾಸಿ ಮಾಡೋದೇ ಆಗ್ಬೋದು, ಇದು ಪಲ್ಯ ಇದ್ದಂಗೆ. ಮೈನ್ ಊಟ ದೇವರೊಳಗೆ ಬರಬೇಕು, ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ಹಲ್ಲೆಲೂಯ. ಪಾಪ ಅರುಹು ಬರಬೇಕು, ಮಾನಸಾಂತರ ಹೊಂದಬೇಕು, ಪಶ್ಚಾತ್ತಾಪ ಪಡಬೇಕು, ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು, ದೇವರಿಗಾಗಿ ಬದುಕಬೇಕು. ಹಲ್ಲೆಲೂಯ. ಇದು ನಾವು ನಡೆಸಬೇಕಾಗಿರೋದು ಸೇವಕರು. ಅದಕ್ಕೇನೆ ದೇವರು ಇವತ್ತು ನಮಗೆ ಹೆಚ್ಚಾಗಿ ಹೇಳ್ಕೊಡ್ತಿದ್ದಾರೆ. ಈ ಪದಗಳು, ಇಷ್ಟು ಪಂಗಡಗಳು ಎಲ್ಲ ಬಂದರೂ ಕೂಡ ನಾವು ಎಲ್ಲಿಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಒಬ್ಬೊಬ್ಬನಿಗೂ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ನ್ಯಾಯವಾದ ರೀತಿಯಲ್ಲಿ ನಾವು ಭಾವಿಸ್ಕೊಳ್ಬೇಕು. ದೇವರು ಅದ್ಭುತವಾಗಿ ನಮ್ಗೆ ಹೇಳ್ಕೊಡ್ತಿದ್ದಾರೆ. ಅವಾಗ ನಾವು ಚೆನ್ನಾಗಿ ಗಮನಿಸಬೇಕಾಗಿರೋದು, ಈ ಪಂಗಡಗಳೆಲ್ಲನೂ ಸೇರಿ ಒಂದೇ ಸಭೆ ಆಗ್ಬಿಡ್ಬೇಕಪ್ಪ. ಹಲ್ಲೆಲೂಯಾ. ಇಷ್ಟು ಸಭೆ ಪಂಗಡಗಳೆಲ್ಲ ಸೇರಿ ಆಗ್ಬಿಡ್ಬೇಕು. ನಾನು ಅದಕ್ಕೆ ಹೇಳಿದ್ದು, ಅಂತ್ಯೋಕ್ಯನಲ್ಲಿ ಫಸ್ಟ್ ಕ್ರೈಸ್ತರನ್ನು ಕರೆದ್ರು ಅಲ್ವಾ. ಇವತ್ತು ನಾವು ತಿಳ್ಕೊಳ ದೇವ ಜನರು ನಾವೇನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಕ್ರೈಸ್ತರದ ನಾವೆಲ್ಲ ತಿಳಿಯಬೇಕಾದದ್ದು ಮೊದಲು ಪೌಲನು ಏನು ಹೇಳ್ತಾನೆ ಅಂದರೆ, ನಾವೆಲ್ಲ ಪಂಗಡಗಳು ಒಂದಾಗಿರಬೇಕು, ಕ್ರಿಸ್ತನ ಪ್ರೀತಿ ನಿಷ್ಕಪಟವಾಗಿರಬೇಕು. ಅದು ಮಾತ್ರ ಅಲ್ಲ, ಯಾರಿಗೂ ಅಪಕಾರವನ್ನು ಮಾಡಬಾರದು. ಮುಖ್ಯವಾದ ಒಂದು ವಿಷಯ ನೀವು ತಿಳಿಸ್ಕೊಡ್ತೀನಿ ನೋಡಿ. ಈಗ ಒಂದೊಂದು ಮಾತು 17ನೇ ವಾಕ್ಯದಲ್ಲಿ, ಯಾರಿಗೂ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಈಗ ಕೆಟ್ಟತನವನ್ನ ನಾವು ಹೇಗೆ ಗೆಲ್ಲಬೇಕು? ಸೋತು ಹೋಗ್ತೀರಾ, ಒಳ್ಳೆತನದಿಂದ ಗೆಲ್ಲಬೇಕು ಅಂತ ಹೇಳ್ತಾರೆ ವಾಗ್ದಾನ. ಅವಾಗ ಹೆಂಗೆ ಅದನ್ನು ಗೆಲ್ಲಬೇಕು ಅಂದ್ರೆ, ಅಪಕಾರ ಮಾಡಬೇಡಿ, ಅಪಕಾರಕ್ಕೆ ಅಪಕಾರ ಮಾಡಿ, ಉಪಕಾರ ಮಾಡಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿ. ಎಲ್ಲರ ದೃಷ್ಟಿಯಲ್ಲಿ. ಆದ್ರೆ ಇವತ್ತು ಎಲ್ಲರ ದೃಷ್ಟಿಯಲ್ಲಿ ಏನಿಲ್ಲ, ಒಂದೇ ಇಲ್ಲ. ಪಂಗಡಗಳು ಇಷ್ಟೊಂದು ಆಗಿ ಏನಾಗ್ಬಿಟ್ಟಿದೆ, ಬೇರೆ ಬೇರೆ ಬಂದ್ಬಿಟ್ಟಿದೆ. ಅದೇ ರೀತಿಯಾಗಿ ಗೌರವಾದದ್ದು ಅದನ್ನು ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಇಲ್ಲಿ ಗಮನಿಸಬೇಕು, ಸಾಧ್ಯವಾದರೆ ಎಂದು ಬರೀತಾರೆ. ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ದೇವ್ರಿಗೆ ಗೊತ್ತು. ನಾವು ಅಷ್ಟೊಂದು ಒಳ್ಳೆಯವರಲ್ಲ, ನಮ್ಮಂಥ ನೀಚರು ಈ ಭೂಮಿ ಮೇಲೆ ಯಾರು ಇಲ್ಲ, ಮನುಷ್ಯರು. ಅದಕ್ಕೆ ಈ ಮನುಷ್ಯನ ಹೃದಯ ನೋಡಿ, ನನ್ನ ಹೃದಯವು ವ್ಯಥೆ ಪಡ್ತು ಅಂತೇಳಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟು. ಮನುಷ್ಯರು ನೋಡಿ, ನಾವು ಅಷ್ಟೊಂದು ಕಟ್ಕರಾಗ್ಬಿಟ್ಟಿದ್ದೀವಿ. ಯಾರು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಸ್ವಾರ್ಥಿಗಳು ನಾವು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸಾಧ್ಯವಾದರೆ ನಿಮ್ಮಿಂದ ಆಗೋ ಮಟ್ಟಿಗೆ ಏನಂತ ಬೇಡ್ಕೊಳ್ತಾ ಇದ್ದಾರೆ. ಸಮಾಧಾನದಿಂದ ಇದ್ದು ಬಿಡ್ರಪ್ಪ, ಜಗಳ ಮಾಡ್ಕೊಂಡು ಹೋಗ್ಬೇಡಿ, ಚುಚ್ಚೋ ಮಾತನಾಡಬೇಡಿ, ತಿವಿಯ ಮಾತು ಮಾತನಾಡಬೇಡಿ. ಕೆಲವರು ಬೆಂಕಿ ಹಚ್ಚಿಬಿಟ್ಟು ಬಿಟ್ಟುಬಿಡ್ತಾರೆ, ಉರ್ಕೊಂಡು ಹೋಗ್ಲಿ ಹೇಳ್ತಾರಲ್ಲ, ಉರಿಯೋ ಬೆಂಕಿಗೆ ಏನೋ ಹಾಕ್ತಾರೆ, ತುಪ್ಪ. ಇವತ್ತು ಅಂತ ಬದುಕು ಮನುಷ್ಯನ ಬದುಕಾಗಿದೆ. ಸಾಧ್ಯವಾದಷ್ಟು ನೀವೇನು ಮಾಡಿ, ಸಮಾಧಾನದಿಂದಿರಿ. ಪ್ರಿಯರೇ, ನೀವು ಮುಯ್ಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವ್ರಿಗೆ ಬಿಟ್ಬಿಡಿ. ನೀವು ಯಾರಿಗೂ ಮುಯಿ ತೀರಿಸ್ಬೇಡಿ. ಯಾರು ಮಾಡ್ತಾರಂತೆ? ದೇವರು ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಮುಯ್ಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಅದಕ್ಕೆ ಹೇಳಿದ್ರು, ನಿನ್ನ ವೈರಿ ಹಸ್ತಿದ್ರೆ ಏನು ಮಾಡು, ಊಟ ಕೊಡು. ಅವಾಗ ಕ್ರೈಸ್ತರಾಗಿರುವಂಥ ನಾವುಗಳು ಎಲ್ಲ ಸಭೆ ಒಂದಾಗಿ, ಎಲ್ಲ ಪಂಗಡಗಳು ಒಂದಾಗಿ, ಇದೇ ಸೂರ್ಯಬೆಲೆಯಲ್ಲಿ ಒಂದು 10 ಸಭೆ ಇದೆ ಅಲ್ವಾ? ಒಂದೇ ಥರ ಇಲ್ಲ. ಈ ಸಭೆ ಏನಂತಾನೆ,
ನಮ್ಮ ವಿಶ್ವಾಸಿಗಳನ್ನ ಅಲ್ಲಿ ಕದ್ದು ಬಿಡ್ತಾನೋ, ನಮ್ಮ ಆತ್ಮಗಳನ್ನ ಎಲ್ಲಿ ಕದ್ದು ಬಿಡ್ತಾನೋ. ಈ ಸಭೆಯವರು ಅಲ್ಲಿಗೆ ಹೋಗ್ಬಿಟ್ರೆ ಓ ನಮ್ಮ ಆತ್ಮ ಅಲ್ಲಿಗೆ ಹೊಟ್ಟೋಯ್ತಾ. ಸೊ ಆ ಪಾಸ್ಟರ್ ಮೇಲೆ ಏನಾರು ಹೇಳ್ಬಿಡೋಣ, ಏನಾರ ದೂಷಣೆ ಮಾಡ್ಬಿಡೋಣ, ಏನಾರ ಕುಂಕುಮ ಅಂತ ಹೇಳ್ಬಿಡೋಣ. ಇದೇ ನಡೀತಾ ಇರೋದು ಇವತ್ತು ನಮ್ಮ ಸುತ್ತಲೂ ಇರುವಂಥ ನಮ್ಮ ಅದಕ್ಕೇನೆ ದೇವರು ವಿಶ್ವಾಸಿಗಳಿಗೇನೆ, ಕ್ರೈಸ್ತರಿಗೆ ದೇವ ಜನರು ನಡೆದುಕೊಳ್ಳಬೇಕಾದ ರೀತಿ ಅಂತೇಳಿ ರೋಮಾಪಟ್ಟಣಕ್ಕೆ ಪೌಲನು ಬರೆಯುವಾಗ ಅದರ ಮೂಲಕ ಹೇಳ್ತಾರೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹೇಗೆ ಸೋಲಿಸಬೇಕು? ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವ ಅದನ್ನು ನೋಡು, ಸಾಧ್ಯವಾದಷ್ಟು ಎಲ್ಲರಿಗೂ ಸಮಾಧಾನ ಇರೋ, ಪ್ರೀತಿಸು, ಎಲ್ಲರನ್ನು ವೈರಿನ ಪ್ರೀತಿಸು, ಊಟ ಬಡಿಸು, ನೀರು ಕೊಡು, ಕೆಟ್ಟತನಕ್ಕೆ ಸೋತು ಹೋಗು. ಹೆಂಗೆ ಸೋತು ಹೋಗೋಣ? ಸೋತು ಹೋಗದೆ ಒಳ್ಳೆತನದಿಂದ ಗೆಲ್ಲು. ಕ್ರೈಸ್ತರಲ್ಲಿ ಮೊದಲು ಒಗ್ಗಟ್ಟು ಬರಬೇಕ್ರಿ. ಸಭೆಗೆ ಸಭೆ ದ್ವೇಷ ಎಲ್ಲ, ನನ್ನ ಆತ್ಮ ಆ ಸಭೆ, ನನ್ನ ಆತ್ಮ ಈ ಸಭೆಗೆ ಹೋಯ್ತು, ಅಯ್ಯೋ ಅಯ್ಯೋ ಅನ್ನೋ ಬದಲು ಹೋದ್ರೆ ಹೋಗ್ಲಿ, ಅಲ್ಲೇ ಇರಲಿ, ಚೆನ್ನಾಗಿರಲಿ, ವಾಕ್ಯದಲ್ಲಿ ನೆಲೆಗೊಳ್ಳಿ ಅಷ್ಟೇ. ಯಾವ ಸಭೆಗೆ ಹೋದ್ರೆ ಏನೋ ವಿಶ್ವಾಸಿ ವಾಕ್ಯದಲ್ಲಿ ನೆಲೆಗೊಳ್ಳಿ ಅಂತ ಹೇಳಿ ಆ ಸೇವಕರಿಗೆ ಹೇಳಿ, ನೀನು ಒಂದು ಕುರಿ ನಿನ್ನ ಹತ್ರ ಬಂದಿದೆ, ನೀನು ಒಳ್ಳೆ ಕುರುಬನಾಗಿರೋ, ಒಳ್ಳೆ ಕುರುಬನಾಗಿ ನಿನ್ನ ಹತ್ರ ಬಂದಿರೋ ಕುರಿಗೆ ನೀನೇನಾಗಿರೋ, ಒಳ್ಳೆ ಮೇವು ಕೊಡು, ವಾಕ್ಯವೆಂಬ ಮೇವನ್ನು ಕೊಡು, ಆತ್ಮಿಕ ಆಹಾರ ಕೊಡು. ನಾವು ಬನವರ ಬರೋದು ಏನಕ್ಕೆ? ಆತ್ಮಿಕ ಆಹಾರ ತಿನ್ನೋದಕ್ಕೆ. ಈ 2 ಗಂಟೆಗಳ ಕಾಲ ನಾವು ದೇವರನ್ನ ಆರಾಧಿಸಿದ ಮೇಲೆ ಈ ಆತ್ಮಿಕ ಆಹಾರ ನಮ್ಮನ್ನು ಇಡೀ ವಾರ ಪೂರ್ತಿ ಏನು ಮಾಡಬೇಕು? ನಡೆಸಬೇಕು. ವಿಶ್ವಾಸಿಗಳನ್ನ ನಾವು ಬಲಪಡಿಸಬೇಕು. ವಿಶ್ವಾಸಿಗಳನ್ನು ಗಟ್ಟಿ ಹಾಕ್ಬಿಡ್ತಾರೆ ಕೆಲವರು, ಅವರಲ್ಲೇ ಇರಬೇಕು, ಅವ್ರು ಬಿಟ್ಟು ಹೋಗ್ಬಾರ್ದು. ವಿಶ್ವಾಸಿಗಳೇನು ಮಾಡ್ಬಿಡ್ತಾರೆ? ಕಟ್ಟಿ ಹಾಕ್ಬಿಡ್ತಾರೆ, ಭಯಾಡಿಸ್ಬಿಡ್ತಾರೆ. ನೀನು ಇಲ್ಲಿಂದ ಅಲ್ಲಿಗೆ ಹೋದ್ರೆ ಅಷ್ಟೇ ದೇವ್ರ ಶಾಪ ಬಂದ್ಬಿಡುತ್ತೆ. ದೇವ್ರ ಶಾಪ ಕೊಡೋ ಸ್ವಾರ್ಥಿ ಅಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ನೋಡಿ, ದೇವರ ವಾಕ್ಯ ಹೇಳಿರಲ್ಪಟ್ಟಿರೋದು ಮತ್ತಾಯನ ಬರೆಸುವ ವಾರ್ತೆಯಲ್ಲಿ ಕೊನೆಯ ಅಧ್ಯಾಯದಲ್ಲಿ ಕೊನೆಯ ವಾಕ್ಯದಲ್ಲಿ ಏನಂತ ಹೇಳ್ತಾರೆ? ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಟ್ಟು ಎಲ್ಲರೂ ಏನು ಮಾಡಬೇಕು ಅಂತ ಹೇಳಿದ್ದಾರೆ? ಶಿಷ್ಯರನ್ನಾಗಿ ಮಾಡಿಸಿ ಅಂತ ಹೇಳಿದ್ದಾರೆ. ವಿಶ್ವಾಸಿಗಳಾಗಿರುವಂಥ ನೀವುಗಳು ಶಿಷ್ಯರಾಗಬೇಕು. ಶಿಷ್ಯರಾಗಬೇಕು ಅಂದರೆ ದೇವರ ಆಜ್ಞೆನ ಕೈಗೊಳ್ಳಬೇಕು. ಆಜ್ಞೆನ ಕೈಗೊಳ್ಳಬೇಕಂದ್ರೆ ನೀವು ನಿಷ್ಕಪಟವಾದ ಪ್ರೀತಿ ಇರಬೇಕು, ಮಾನ ಮರ್ಯಾದೆ ತೋರಿಸೋದ್ರಲ್ಲಿ ಮುಂದಾಗಿರಬೇಕು. ಕ್ರೈಸ್ತರು ಒಂದಾಗಿರಬೇಕು. ಕೆಟ್ಟತನನ್ನ ಶಾರೀರಿಕವಾಗಿ ಯೋಚನೆ ಮಾಡಿದೆ, ಆತ್ಮಿಕವಾಗಿ ಇವತ್ತು ನಮಗೆ ದೇವರು ಮಾತುಗಳನ್ನು ಕೊಟ್ಟಿದ್ದಾರೆ. ಈ ವಾಕ್ಯದ ಪ್ರಕಾರ ನಮಗೆ ಅನುಭವ ಕೊಡಿ ಅಂತೇಳಿ ನಾವೆಲ್ಲ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡೋಣವಾ? ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಸುತ್ತಲೂ ಅನೇಕ ಪಂಗಡಗಳಿದೆ. ನಮ್ಮ ಸುತ್ತಲಿರುವಂಥ ಎಲ್ಲ ಪಂಗಡಗಳು ಒಗ್ಗಟ್ಟಾಗಬೇಕು. ಮೊಣಕಾಲಕ್ಕೆ ಅಪ್ಪ, ಕ್ರೈಸ್ತರಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರುವುದಕ್ಕೆ ನಮಗೆ ಸಹಾಯ ಮಾಡೋದು ಕೇಳೋಣವಾ? ನೀವು ಕೇಳುವ ಮಾತಿನಿಂದ ದೇವರು ನಿಮ್ಮನ್ನು ಬಲಪಡಿಸುವರಾಗಿದ್ದಾರೆ, ವಾಕ್ಯದಿಂದ ಬಲಪಡಿಸುವರಾಗಿದ್ದಾರೆ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ, ಹಾಲೆಲೂಯ. ನಿಮ್ಮ ನಾಮನ ಮಹಿಪಡಿಸಿಕೊಳ್ಳಿ ಕರ್ತನೆ. ಬಂದಿರುವಂಥ ಪ್ರತಿಯೊಬ್ಬರನ್ನು ಕೂಡ ಈಗ ವಾಕ್ಯಕ್ಕೆ ಒಪ್ಪಿಸಿಕೊಡೋರಾಗಿ ಕರ್ತನೆ, ನಾವೆಲ್ಲರೂ ಒಗ್ಗಟ್ಟಾಗಿರುವಂತೆ, ಕ್ರೈಸ್ತರು ಒಬ್ಬರಿಗೊಬ್ಬರು ಅಣ್ಣ ತಮ್ಮಂದಿರಂತೆ, ಒಬ್ಬರಿಗೊಬ್ಬರು ಮುಖ್ಯವಾಗಿ ಕರ್ತನೆ, ನಾವೆಲ್ಲ ಎಲ್ಲ ಪಂಗಡಗಳು, ಎಲ್ಲ ಸಿದ್ಧಾಂತಗಳು ಒಂದಾಗಿ ಅನ್ಯರಲ್ಲಿ ಕ್ರಿಸ್ತನ ಪ್ರೀತಿಯನ್ನು ನಿಷ್ಕಪಟವಾಗಿ ತೋರಿಸುವಂತೆ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡದೆ ಉಪಕಾರ ಮಾಡುತ್ತಾ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸುತ್ತಾ, ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಸಮಾಧಾನದಲ್ಲಿ ನಿಂತಿದ್ದು ಪ್ರೀತಿಸುವಂತೆ, ವೈರಿಯನ್ನು ಪ್ರೀತಿಸಿ, ಊಟ ಬಡಿಸಿ, ನೀರು ಕೊಟ್ಟು, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ನಾವು ಕರ್ತನೆ ಸೋಲಿಸುವರಾಗಿ ಕಾಣಲ್ಪಡಬೇಕು. ಕರ್ತನೆ, ವಾಗ್ದಾನಕ್ಕೆ ಸಮರ್ಪಿಸಿಕೊಳ್ಳುವರಾಗಿ ಯಾರ್ಯಾರು ಈ ಸಮಯದಲ್ಲಿ ಕಾಣಲ್ಪಡ್ತಾರೋ, ನಿನ್ನ ನಾಮನ ಯಾರು ಘನಪಡಿಸ್ತಿದ್ದಾರೋ ಅವರೆಲ್ಲರಿಗೂ ಈ ವಾಕ್ಯದ ಈ ಆರಾಧನೆ ಆಶೀರ್ವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಕು. ನಿಮ್ಮ ನಾಮನ ಮಹಿಪಡಿಸ್ಕೊಳ್ಳಿ, ನಿಮ್ಮ ನಾಮನ ಮಹಿಪಡಿಸ್ಕೊಳ್ಳಿ. ನೀನೇ ಅದ್ಭುತ ಸ್ವರೂಪನು, ಅದ್ಭುತ ದೇವರಾಗಿರೋದಕ್ಕಾಗಿ ಸ್ತೋತ್ರ ಕರ್ತನೆ. ನಿಮ್ಮ ನಾಮ ಮಾತನಾಡಲಿ. ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವ ತಂದೆಯೇ. ಆಮೆನ್. ಹಲ್ಲೆಲೂಯಾ.